ಶ್ರೀ ಗುರುಭ್ಯೋ ನಮಃ. ಇದು ಮಧ್ವವಿಜಯದ 9ನೆಯ ಸರ್ಗದ 43ನೇ ಶ್ಲೋಕ ಇವತ್ತು ನಾವು ನೋಡಬೇಕಾಗುತ್ತೆ. ಮಂದಹಾಸ ಮೃದು ಸುಂದರಾನನಂ ನಂದನಂದನ ಮತೀಂದ್ರಿಯಾಕೃತಿಂ ಅನ್ನುವ ಶ್ಲೋಕ. 42ನೇ ಶ್ಲೋಕದವರೆಗೆ ಕಥೆ ಮುಕ್ತಾಯ ಕಂಡಾಗ ಸಜ್ಜನರಿಗೆ, ಆಸ್ತಿಕರಾದಂಥ ಜನರಿಗೆ ಒಂದು ಶ್ರದ್ಧೆಯ ಕೇಂದ್ರ, ಇದನ್ನು ನಾವು ನಿರ್ಮಾಣ ಮಾಡಬೇಕು ಅಂತ ಆಚಾರ್ಯರು ಆಲೋಚನೆ ಮಾಡಿದರು. ಅವರು ಶಾಸ್ತ್ರಗಳನ್ನು ರಚನೆ ಮಾಡಿದ್ರು, ಮತ್ತು ಮುಂದೂ ಕೂಡ ಮಾಡುವವರಿದ್ದರು. ಆದರೆ ಶಾಸ್ತ್ರ ಅಂತನ್ನೋದು ತೀರಾ ಸಾಮಾನ್ಯರಾದವರಿಗೆ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಅವಗಾಹನೆಗೆ ಸಿಗುವಂಥದ್ದಲ್ಲ. ಅದಕ್ಕಾಗಿ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು. ಆ ವಿಗ್ರಹದ ನಿಮಿತ್ತವಾಗಿ ಸಾಕಷ್ಟು ಉತ್ಸವಗಳು ಇತ್ಯಾದಿಗಳಲ್ಲಿ ನಡೆಯುವಂತಾಗಬೇಕು ಅಂತ ಅವರು ಆಲೋಚನೆ ಮಾಡಿದರು. ಅದರಂತೆ ಕೃಷ್ಣನ ಪ್ರತಿಮೆಯನ್ನು ಅಲ್ಲಿ ಸ್ಥಾಪನೆ ಮಾಡಿದರು. ಮಂದಹಾಸ ಮೃದು ಸುಂದರಾನನಂ ನಂದನಂದನ ಮತೀಂದ್ರಿಯಾಕೃತಿಂ ಸುಂದರಂ ಸ ಇಹ ಸನ್ಯಥಾಪಯತ್ ವಂದ್ಯಮಾಕೃತಿ ಶುಚಿ ಪ್ರತಿಷ್ಠೆಯ. ಆಚಾರ್ಯರ ಕರಸ್ಪರ್ಶ ಅದಕ್ಕೆ ಆದ ಕೂಡಲೇ ಅದರಲ್ಲಿ ಅದ್ಭುತವಾದ ಸನ್ನಿಧಾನ ಬಂತು. ಆಚಾರ್ಯ ಕರಸ್ಪರ್ಶ ಆಗೋದಕ್ಕಿಂತ ಮೊದಲು ಒಂದು 2-3 ಜನ ಶಿಷ್ಯರು ಅದನ್ನು ನೀರಿನಲ್ಲಿ ಇಟ್ಟಿದ್ರು. ಅದಾದ ಬಳಿಕ ಆಚಾರ್ಯರು ಮುಟ್ಟಿದ್ರೆ 30 ಗಂಟೆಗೂ ಕೂಡ ಅದನ್ನು ತಗೊಂಡು ಹೋಗ್ಲಿಕ್ಕೆ ಬರಲಿಲ್ಲ ಅನ್ನೋದೆಲ್ಲ ಆ ಹಿಂದಿನ ಶ್ಲೋಕಗಳಲ್ಲಿ ಕಂಡು ಬಂತು. ಅತ್ಯಂತ ಸುಂದರವಾದಂತಹ ಮುಗುಳ್ನಗೆ ಇರುವಂಥ ಕೃಷ್ಣನ ಒಂದು ಆಕಾರವನ್ನು ಅವರು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಒಂದು ಕೈಯಲ್ಲಿ ಕಡೆಗೋಲಿದೆ, ಮತ್ತೊಂದು ಕೈಯಲ್ಲಿ ಹಗ್ಗ ಇದೆ. ಅಂಥ ಒಂದು ಸುಂದರವಾದಂಥ ಆಕಾರ ಅದು. ಈ ವಿಗ್ರಹದ ಹಿನ್ನೆಲೆ ಅದು ಬಂತು ಇಲ್ಲಿಂದ, ಅದನ್ನು ಮಧ್ವವಿಜಯಕಾರರು ಇಲ್ಲಿ ಏನು ಹೇಳಲಿಲ್ಲ. ಆದ್ದರಿಂದ ಅದಕ್ಕೆ ಸಂಬಂಧಪಟ್ಟಂಥ ಇತಿಹಾಸ ಈಗ ನಮಗೆ ಜನರ ಮನಸ್ಸಿನಲ್ಲಿ, ಜನರ ಬಾಯಿಯಲ್ಲಿ ಅನೇಕ ರೀತಿಯಲ್ಲಿ ಅದು ಬಳಕೆಯಲ್ಲಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸತ್ಯವೆಷ್ಟು, ಮಿಥ್ಯಾ ಎಷ್ಟು, ಅದನ್ನು ಒಂದು ಬಾರಿ ನೋಡಬೇಕು. ಇಲ್ಲೇನು ಅದು ಬರದೇ ಹೋದರೂ ಕೂಡ ಪ್ರಮೇಯ ನವಮಾಲಿಕ ಅಂತ ಒಂದು ಗ್ರಂಥ ಇದೆಯಲ್ಲ, ಆ ಪ್ರಮೇಯ ನವಮಾಲಿಕ ಅನ್ನೋ ಗ್ರಂಥದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ವಿಷಯ ಇದೆ. ಅದು ಕೂಡ ನಾರಾಯಣ ಪಂಡಿತರ ರಚನೆ ಮಾಡಿದ್ದು. ರಘುವರ್ಯ ತೀರ್ಥರು ಅಂತ ಅವರು ಪಲಿಮಾರು ಮಠದ ಶ್ರೀಗಳು. ಸೌರಭ ಅಂತ ಅದಕ್ಕೆ ವ್ಯಾಖ್ಯಾನ ಅವರು ಬರೆದರು. ಅದಾದ ಬಳಿಕ ಗೋವಿಂದಾಚಾರ್ಯರು, ಬನಂಜೆ ಗೋವಿಂದಾಚಾರ್ಯರು ಪ್ರಮೇಯ ಮಧ್ವವಿಜಯ ಏನಿದೆಯಲ್ಲ, ಆ ಮಧ್ವವಿಜಯಕ್ಕೂ ಪ್ರಮೇಯ ನವಮಾಲಿಕಕ್ಕೂ ಇರುವಂಥ ಸಂಬಂಧ. 16 ಸರ್ಗಗಳ ಮಧ್ವವಿಜಯ ಇದೆ. ಆ ಮಧ್ವವಿಜಯದ ಯಾವ್ಯಾವ ಸರ್ಗಗಳ ಕಥೆ ಯಾವ್ಯಾವ ಶ್ಲೋಕದಲ್ಲಿ ಬಂದಿದೆ, ಮತ್ತು ಅಲ್ಲಿ ಹೇಳದೇ ಇರುವಂಥ ಕೆಲವು ವಿಷಯಗಳನ್ನು ಇಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನೆಲ್ಲ ತೋರಿಸಲಿಕ್ಕಾಗಿ ಸಂಬಂಧ ದೀಪಿಕಾ ಅಂತ ಒಂದು ಟೀಕಾ ಬರೆದಿದ್ದಾರೆ. ಅದೆರಡನ್ನೂ ಕೂಡ ಈ ಪುಸ್ತಕದಲ್ಲೇ ಮುದ್ರಣ ಮಾಡಿದ್ದಾರೆ, ಮಧ್ವವಿಜಯ ಮತ್ತು ಪ್ರಮೇಯ ನವಮಾಲಿಕ ಎರಡೂ ಕೂಡ. ಅದರ ಬಗ್ಗೆ ಇರುವಂಥ ಒಂದು ಕಥಾವನ್ನು ಆ ಸೌರಭ ಪ್ರಕಾಶಿಕ ಅನ್ನೋ ಗ್ರಂಥದಲ್ಲಿ ರಘುವರಿ ತೀರ್ಥರು ಹೇಳ್ತಾರೆ. ಮಧ್ವರು ಆ ಕಲಿಯುಗದಲ್ಲಿ ಸಜ್ಜನರಿಗೆ ಒಂದು ಶ್ರದ್ಧೆಯ ಕೇಂದ್ರ ಆಗಬೇಕು ಅನ್ನೋ ದೃಷ್ಟಿಯಿಂದ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದರು. ದ್ವಾರಕಾನಗರದಲ್ಲಿ ರುಕ್ಮಿಣೀವನ ಅಂತ ಒಂದು ಪ್ರದೇಶ, ಆ ಪ್ರದೇಶದಲ್ಲಿ ಗೋಪಿಚಂದನದ ಮಧ್ಯೆ ಒಂದು ಪ್ರತಿಮೆ ಸಿಕ್ಕಾಕೊಂಡಿತ್ತು. ಗೋಪಿಚಂದನದ ದೊಡ್ಡ ದೊಡ್ಡ ಮುದ್ದೆಗಳು, ದೊಡ್ಡ ದೊಡ್ಡ ಗಡ್ಡೆಗಳು, ಅದರ ನಡುವೆ ಒಂದು ಪ್ರತಿಮೆ ಸಿಕ್ಕಾಕೊಂಡಿತ್ತು. ಅದು ಕೆಲವು ಯಾತ್ರಿಕರ ಕೈಗೆ ಸಿಕ್ಕಿತು. ಅದು ಒಂದು ಗೋಪಿಚಂದನದ ಗಡ್ಡೆ. ಆ ಕಡೆಯಿಂದ ಈ ಕಡೆ ಉತ್ತರ ಭಾರತದ ಆ ಭಾಗದಿಂದ ದಕ್ಷಿಣ ಭಾರತದ ಜನರಿಗೆ ಬಳಕೆಗಾಗಿ ಗೋಪಿಚಂದನ ಬರೋದು ಈಗಲೂ ಇದೆ, ಗೋಪಿಚಂದನದ ಪೂರೈಕೆ ಈಗಲೂ ಇದೆ, ಆವಾಗಲೂ ಇತ್ತು ಅಂತ ಅವರು ತಂದರು. ಆ ಉಡುಪಿಯ ಸಮೀಪ ಸಮುದ್ರದಲ್ಲಿ ಆ ಹಡಗು ಒಡೆದು ಹೋಯ್ತು, ಭಿನ್ನವಾಗಿ ಹೋಯ್ತು. ಹಡಗು ಸಮುದ್ರದ ತಳ ಕಂಡಾಗ ಈ ವಿಗ್ರಹವು ಕೂಡ ಸಮುದ್ರದ ತಳ ಕಂಡುಬಿಟ್ಟಿತ್ತು. ಸಮುದ್ರದಲ್ಲಿ ಎಲ್ಲೋ ಒಂದು ಕಡೆ ಇತ್ತು. ಆಚಾರ್ಯರು ಅದನ್ನು ತನ್ನ ದೃಷ್ಟಿಯಿಂದ, ದಿವ್ಯ ದೃಷ್ಟಿಯಿಂದ ತಿಳಿದುಕೊಂಡು ಅದನ್ನು ಶೋಧಿಸಿ ಮೇಲೆ ತೆಗೆಸಿದರು. ಸಮುದ್ರದಲ್ಲಿ ಮುಳುಗಲಿಕ್ಕೆ ಶಕ್ತಿ ಇರುವಂಥ ಬೆಸ್ತರು ಅಂತಿಂಥವ್ರು ಅದನ್ನ ಮೇಲೆ ತಂದಿದ್ದಿರಬೇಕು. ಅದೆಲ್ಲ ಇಲ್ಲಿಲ್ಲ, ಆದರೂ ಅಂಥವ್ರ ಮೇಲೆ ತಂದಿದ್ದಿರಬೇಕು.
ಮುಂದೆ ತಮ್ಮ ಶಿಷ್ಯರು ಖಾಸಾ ಶಿಷ್ಯರ ಕಡೆಯಿಂದ ಅದನ್ನ ತಟಾಕದಲ್ಲಿ ಆ ಮಧ್ವ ಸರೋವರದಲ್ಲಿ ಶೋಧನೆ ಮಾಡಿಸಿದ್ರು. ಮುಂದೆ ಅದಕ್ಕೆ ಮಂತ್ರಪೂರ್ವಕವಾಗಿ ಅದನ್ನು ಮುಟ್ಟಿದ ಮೇಲೆ ಭಗವಂತನ ಸನ್ನಿಧಾನ ಅಲ್ಲಿ ಬಂತು. 30 ಜನರಿಗೂ ಕೂಡ ಅದನ್ನ ಎತ್ತಲಿಕ್ಕಾಗಲಿಲ್ಲ. ಅತ್ರ ಇವಂ ಪೂರ್ವಾಚಾರ್ಯ ಪ್ರವಾದ, ಹಿಂದಿನ ಸಂಪ್ರದಾಯಕ್ಕನುಸಾರವಾಗಿ ಕೆಲವು ಮಾತುಗಳು ಕೇಳಿ ಬರ್ತವೆ ಅಂತ ರಘುವರಿ ತೀರ್ಥರು ಅದನ್ನು ಹೇಳ್ತಾರೆ. ಈ ದೇವಕಿ ದೇವಿ ಒಂದು ಬಾರಿ ಹೀಗೆ ಅಪೇಕ್ಷೆ ಪಟ್ಲಂತೆ. ಕೃಷ್ಣ ದೊಡ್ಡವನಾಗಿ ಹೋಗ್ಬಿಟ್ಟಿದ್ದ ಆ ಸಂದರ್ಭದಲ್ಲೇ. ಕೃಷ್ಣನ ಬಾಲ ಲೀಲೆಗಳನ್ನ ನನಗೆ ನೋಡ್ಲಿಕ್ಕೆ ಆಗ್ಲಿಲ್ಲಲ್ಲ, ಯಶೋದೆ ಅದನ್ನೆಲ್ಲ ನೋಡಿದ್ಲು, ಸಂತೋಷನೂ ಕೂಡ ಪಟ್ಲು. ಅದರಿಂದ ನನಗೂ ತೋರಿಸು ಅಂತ ಅವಳು ಕೃಷ್ಣನನ್ನು ಕೇಳ್ಕೊಂಡು, ಅವನು ಬಾಲಕನಾಗಿ ಅವಳ ತೊಡೆ ಮೇಲೆ ಮಲಗಿದ್ದ, ಮತ್ತೆ ಆಟವಾಡಿದ. ಆ ಕೃಷ್ಣನ ಆ ಬಾಲ ಲೀಲೆಗಳನ್ನೆಲ್ಲ ನೋಡಿ ಅವಳಿಗೆ ಆನಂದದಲ್ಲಿ ಮೈ ಮರೆಯುವಂತಾಯ್ತು. ಮೊಸರಿನ ಪಾತ್ರೆಗಳನ್ನು ಒಡೆದ, ಬೆಣ್ಣೆ ತಿಂದ, ಇತ್ಯಾದಿ ಲೀಲೆಗಳನ್ನು ಆತ ಅಲ್ಲೇ ತೋರಿಸಿಕೊಂಡ. ನವನೀತ ವಿಲಿಪ್ತಾಂಗ ಮಂಥಾನಂ ದಾಮಚ ಆಹರತ್. ಮಂಥ ಅಂದ್ರೆ ಕಡೆಗೋಲು. ಆ ಕಡೆಗೋಲು ಮತ್ತೆ ಹಗ್ಗ ಇವೆರಡನ್ನು ಕೂಡ ಆತ ಕೈಯಲ್ಲಿ ಹಿಡ್ಕೊಂಡಿದ್ದ. ಕಾಲಮಲ್ಪಂ ವಿಹೃತ್ಯವ ಮಾಕೃತಿಂ ತತ್ತಾಮಥಾಪ್ಯಧಾತ್. ಸ್ವಲ್ಪ ಕಾಲ ಹೀಗೆ ದೇವಕಿಗೆ ತನ್ನ ಲೀಲೆಯನ್ನು ತೋರಿಸಿದ. ಮುಂದೆ ಆ ಬಾಲರೂಪವನ್ನು ಉಪಸಂಹಾರ ಮಾಡಿಕೊಂಡ. ಆಗ ಭೈಷ್ಣಿ ಅಂದ್ರೆ ರುಕ್ಮಿಣಿ ಏನು ಮಾಡಿದ್ಲು, ಆ ಬಾಲನ ರೂಪವನ್ನು ನೋಡಿ ಅತ್ಯಂತ ಸಂತೋಷಪಟ್ಲು. ಪುನಃ ಪುನರ್ನೂತನ ಮೇತದಾಕೃತಿಂ ನಿರ್ಮಾಪಯಾಮಾಸ ಮುದಾ ತದಾಕೃತಿಂ. ಆ ಕೃಷ್ಣನ ಬಾಲ ರೂಪವನ್ನು ನೋಡಬೇಕು ಅನೇಕ ಕಾಲ ಅಂತ ಆಲೋಚನೆ ಮಾಡಿ ಒಂದು ಆ ಬಾಲ ರೂಪವನ್ನು ಆಕೆ ನಿರ್ಮಾಣ ಮಾಡಿಸಿದಳು. ಜನಾನ್ ವಿಡಂಬಯಂತಿ ಸಹ ನಿತ್ಯಂ ತತ್ ಪ್ರತಿಮಾಗತಂ. ನಿತ್ಯ ಆ ಪ್ರತಿಮೆಗೆ ಅವಳೇ ಪೂಜೆ ಮಾಡ್ತಿದ್ಲು. ಕೃಷ್ಣಾವತಾರ ಮುಗಿದಾಗ ಕೃಷ್ಣ ಪರಂಧಾಮಕ್ಕೆ ಹೊರಟೋದ, ರುಕ್ಮಿಣಿ ಸತ್ಯಭಾಮೆಯರು ಕೂಡ ಹೊರಟೋದ್ರು. ಅವರೆಲ್ಲ ಹೋದ ಮೇಲೆ ಅರ್ಜುನ ಅಲ್ಲಿಗೆ ಬಂದ. ಅರ್ಜುನ ಅಲ್ಲಿ ಬರೋ ಹೊತ್ತಿಗೆ ಅವ್ರು ಯಾರು ಇರಲಿಲ್ಲ, ಅದು ನಾವು ಹಿಂದೆ ನೋಡಿದ್ದೀವಿ. ಅವನು ಆ ರುಕ್ಮಿಣಿ ದೇವಿಯ ಅಂತಃಪುರದಲ್ಲಿದ್ದಂತಹ ಪ್ರತಿಮೆಯನ್ನ ಆ ರುಕ್ಮಿಣಿ ವನ ಅಂತ ಏನಿತ್ತಲ್ಲ ಅಲ್ಲಿ ಪ್ರತಿಷ್ಠಾಪನೆ ಮಾಡಿಸಿದ. ಸ್ಥಾಪಯಾಮಾಸತಾ ಮರ್ಚಾಂ ಉತ್ತಮಾಂ ರುಕ್ಮಿಣಿ ವನೆ. ಅದು ಕಾಲಕ್ರಮೇಣ ಕೆಲವರು ಅದನ್ನು ಪೂಜೆ ಮಾಡಿದ್ರು, ಕೆಲವರು ಮಾಡದೇ ಇದ್ರು ಅಂತ ಒಂದು 4,000 ಅಥವಾ 4,200 ವರ್ಷಗಳು ಕಳೆದು ಹೋದವು. ಆಚಾರ್ಯರ ಕಾಲ ಇದು. ಆ ಕಾಲದಲ್ಲಿ ಅದು ಗೋಪಿಚಂದ್ರನ ನಡುವೆ ಸಿಕ್ಕಾಕೊಂಡ್ಬಿಟ್ಟಿತ್ತು. ಯಾರು ನಿರ್ಲಕ್ಷ್ಯ ಮಾಡಿದ್ರಿಂದ ಹಾಗಾಗಿಬಿಟ್ಟಿತ್ತು ಅದು. ಅದನ್ನ ಈ ಸಾಯಾತ್ರಿಕಾಹ, ಈ ಯಾತ್ರಿಕರು ತಗೊಂಡು ಬಂದರು. ರೂಪಪೀಠದ ಸಮೀಪ, ಉಡುಪಿಯ ಸಮೀಪದಲ್ಲಿ ಒಂದು ಊರಿನಲ್ಲಿ ವಾರ್ಧೌ ಭಿನ್ನೋ ಭವತ್ವವಃ, ಸಮುದ್ರದಲ್ಲಿ ಮಲ್ಪೆ ಅಂತ ಏನಿದೆಯಲ್ಲ ಆ ಭಾಗ ಅಥವಾ ಮತ್ತೆ ಅದೊಂದು ಭಾಗ, ಅಲ್ಲಿ ಆ ದೋಣಿ ಒಡೆದು ಹೋಯ್ತು, ಆ ಹಡಗು ಒಡೆದು ಹೋಯ್ತು. ತದರ್ಥ ಸೂಚಕೇನಾಸೌ ಗ್ರಾಮೋ ನಾಮನ ಯುತೋಭವತ್. ಆ ಏನು ದೋಣಿ ಒಡೀತಲ್ಲ ಆ ಒಡೆದದ್ದರ ಸೂಚನೆಗಾಗಿಯೇ ಅಲ್ಲಿ ಆ ಊರಿಗೂ ಕೂಡ ಅದೇ ಹೆಸರು ಬಂತು, ಒಡ ಪಾಂಡೇಶ್ವರ ಅಥವಾ ಒಡ ಭಾಂಡೇಶ್ವರ ಅಂತ. ಅದು ನಾವೀಗ ಹಸ್ವದಲ್ಲಿ ಒಡಭಾಂಡೇಶ್ವರ ಅಂತ ಕರಿತೀವಿ. ವಸ್ತುತಃ ತುಳುವಿನಲ್ಲಿ ಓಡು ಅಂತ. ಓಡು ಅಂದರೆ ದೋಣಿ, ನೌಕೆ ಅಂತ ಹೀಗರ್ಥ. ಅಂಥ ಒಂದು ದೋಣಿ, ಅಲ್ಲಿ ದೋಣಿಯಲ್ಲಿ ಸಿಕ್ಕಂಥ ವಿಗ್ರಹಗಳಿವೆಲ್ಲ. ಅದಕ್ಕಾಗಿ ಆ ಊರಿಗೆ ಆ ದೋಣಿಯ ಹೆಸರನ್ನೇ ಆ ದೋಣಿಯ ನೆನಪು ಬರುವಂಥ ಹೆಸರನ್ನು ಇಟ್ಟಿದ್ದಾರೆ. ತದರ್ಥ ಸೂಚಕೇನಾಸೋ ಗ್ರಾಮೋ ನಾಮ್ನ ಯುರೋಭವತ್. ಮುಂದೆ ಆಚಾರ್ಯರು ಆ ಪ್ರತಿಮೆಗಳು ಇದ್ದ ಸಮೀಪಕ್ಕೆ ಆ ಸ್ಥಳಕ್ಕೆ ಹೋದರು. ಅಲ್ಲಿ ಮಗ್ನವಾಗಿದ್ದ ಪ್ರತಿಮೆಯನ್ನ ತತ್ರ ಮಗ್ನಾಂ ಸಮಾದಾಯ ಪ್ರತಿಮಾಂ 12 ಸ್ತುತಿ ಕುರುವನ್, 12 ಸ್ತೋತ್ರವನ್ನು ರಚನೆ ಮಾಡ್ತಾ ಅವರು ಆ ಪ್ರತಿಮೆಯನ್ನು ತಗೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಇಲ್ಲಿ ತನಕ ಇದೆಲ್ಲ ಪೂರ್ವಾಚಾರ್ಯ ಪ್ರವಾದ. ಅಂದ್ರೆ ಈ ಶ್ಲೋಕಗಳಿವೆಲ್ಲ ಇವು ಯಾವುದೇ ಶಾಸ್ತ್ರದಲ್ಲಿ ಬರೋ, ಯಾವುದೇ ಗ್ರಂಥದಲ್ಲಿ ಬರೋ ಶ್ಲೋಕಗಳೆಲ್ಲ ಇವು. ಆ ರಘುವರಿ ತೀರ್ಥರ ಕಾಲದ ತನಕ ಏನೊಂದು ಜನರಲ್ಲಿ ಮಾತಿನ ರೂಢಿ ಇತ್ತು, ಜನರೇನು ನಿತ್ಯ ಆಡ್ಕೊಳ್ತಾ ಇದ್ರು. ಮತ್ತೆ ಅವರೇ ಒಬ್ಬ ಫಲಿಮಾರು ಮಠದ ಪೀಠಾಧ್ಯಕ್ಷರಾದ್ರಿಂದ ಅವರ ಕಾಲದಲ್ಲಿ ಏನೇನು ಸಂಗ್ರಹಗಳು, ಆ ವಿಷಯ ಸಂಗ್ರಹ ಆಗಿತ್ತು ಅದನ್ನೊಂದು ಶ್ಲೋಕ ರೂಪದಲ್ಲಿ ಅವ್ರು ಹೇಳಿದ್ದಾರೆ ಅಷ್ಟೇ. ಇನ್ನು ಮುಂದೆ 2 ಅಧಿಕೃತವಾದ ಶ್ಲೋಕಗಳನ್ನ ಅವ್ರು ಹೇಳ್ತಾರೆ ರಘುವರಿ ತೀರ್ಥರು. ಪಾಶ ಮಂಥಾನ ಸಂಯುಕ್ತಂ ಯಶೋದಾಯೈ ಪ್ರದರ್ಶಿತಂ ತದ್ರೂಪಂ ದ್ರಷ್ಟುಕಾಮಾಯೈ ಪುನರ್ಮಾತ್ರೇ ಪ್ರದರ್ಶಿತಂ.
ಕೃಷ್ಣಾಜ್ಞೆಯ ನಿರ್ಮಿತಂ ಯತ್ ಸ್ವರೂಪಂ ವಿಶ್ವಕರ್ಮಣ ತದ್ರೂಪೇ ಭಗವಾನ್ ಕೃಷ್ಣ ಸ್ವಯಂ ವ್ಯಕ್ತೋ ಬಭೂವಃ. ಇವೆಲ್ಲ ಸ್ಕಂದ ಪುರಾಣದಲ್ಲಿ ಬರುವಂತಹ ಕೆಲವು ಶ್ಲೋಕಗಳು. ಸ್ಕಂದ ಪುರಾಣದಲ್ಲಿ ಸಹ್ಯಾದ್ರಿ ಖಂಡ ಅಂತ, ಅದೆಲ್ಲ ಸಹ್ಯ ಪರ್ವತವೇ, ಆದ್ರಿಂದ ಪಶ್ಚಿಮ ಘಟ್ಟ, ಅಲ್ಲಿರುವಂಥ ಕ್ಷೇತ್ರಗಳು, ಆ ವ್ಯಕ್ತಿಗಳು, ಅವರ ಮಹಿಮೆಯನ್ನು ಹೇಳತಕ್ಕಂಥ ಒಂದು ಭಾಗ ಅದು. ಇವೆರಡು ಶ್ಲೋಕಗಳು ಮಾತ್ರ ಆ ಪುರಾಣದ್ದು, ಉಳಿದೆಲ್ಲ ಕೇವಲ ಮಾತುಗಳು. ಕೈಯಲ್ಲಿ ಹಗ್ಗ ಇದೆ, ಮಂಥಾನ ಕಡೆಗೋಲಿದೆ, ಯಶೋದೆಗೆ ಅದನ್ನ ತೋರಿಸಿದ್ದ. ಅಂಥದೇ ರೂಪವನ್ನು ದೇವಕ್ಕೆ ನೋಡಬೇಕು ಅಂತ ಅಪೇಕ್ಷೆ ಪಟ್ಟಾಗ ಅವಳಿಗೂ ತೋರಿಸಿದ. ಆ ವಿಗ್ರಹದಲ್ಲಿ ಭಗವಂತ ತಾನು ವ್ಯಕ್ತನಾದ. ಇದು ಸ್ವರೂಪಂ ವಿಶ್ವಕರ್ಮಣ. ಇದನ್ನು ನಿರ್ಮಾಣ ಮಾಡಿದ್ಯಾರು ಅಂದ್ರೆ ವಿಶ್ವಕರ್ಮ ನಿರ್ಮಾಣ ಮಾಡಿದಂಥ ಸುಂದರವಾದಂಥ ಪ್ರತಿಮಾ ಅದು. ಹೀಗೆ ಪ್ರಮೇಯ ನವಮಾಲಿಕಾ ಅಂತ ಏನು ಗ್ರಂಥ ಇದೆ, ಆ ಪ್ರಮೇಯ ನವಮಾಲಿಕಾದ ಗ್ರಂಥದಲ್ಲಿ ಈ ಕೆಲವು ಶ್ಲೋಕಗಳನ್ನು ಹೇಳ್ತಾರೆ. ವಸ್ತುತಃ ನಾರಾಯಣ ಪಂಡಿತರು ಮಧ್ವ ವಿಜಯದಲ್ಲಾಗಲಿ ಪ್ರಮೇಯ ನವಮಾಲಿಕಾದಲ್ಲಾಗಲಿ ತಾವೇ ಬರೆದಂತಹ ಪ್ರಮೇಯ ನವಮಾಲಿಕಾದಲ್ಲಿಯೂ ಕೂಡ ಕೃಷ್ಣನ ಆ ಪ್ರತಿಮೆಯ ಹಿನ್ನೆಲೆ ಬಗ್ಗೆ ಏನೂ ಮಾತು ಹೇಳಿಲ್ಲ. ಕಾರ್ಷ್ಣೀಯಂ ಅರ್ಚಾಂ ಅಚಾಲ್ಯಾಂ ತ್ರಿದಶಕ ತರುಣೈ ಲೀಲೆಯ ಆನೀಯ ರೂಪ್ಯೆ ಆಸ್ಥಾತ್ಯ. ಇಷ್ಟೇ ಕೃಷ್ಣನ ಪ್ರತಿಮೆ. 30 ಜನರಿಗೆ ನೆಟ್ಲಿಕ್ಕಾಗಲಿಲ್ಲ. ಇಷ್ಟು ಮಾತಿದೆ ಹೊರತು ಬೇರೆ ಏನು ವಿವರವೂ ಅಲ್ಲಿಲ್ಲ. ಹೀಗೆ ನಾರಾಯಣ ಪಂಡಿತರು ಮಧ್ವ ವಿಜಯದಲ್ಲಾಗಲಿ ಪ್ರಮೇಯ ನವಮಾಲಿಕಾದಲ್ಲಾಗಲಿ ತಾವೇ ಮಾಡಿದಂತಹ ಮಧ್ವ ವಿಜಯದ ವ್ಯಾಖ್ಯಾನವಾದ ಭಾವಪ್ರಕಾಶಿಕದಲ್ಲಾಗಲಿ ಏನು ಆ ಕೃಷ್ಣನ ಪ್ರತಿಮೆ ಬಗ್ಗೆ ಮಾತುಗಳನ್ನು ಹೇಳಲಿಲ್ಲ. ಆದರೆ ಆ ಪ್ರತಿಮೆಯಲ್ಲಿ, ಆ ಪರಂಪರೆಯಲ್ಲಿ ಬಂದಂತಹ ರಘುವರಿ ತೀರ್ಥರು, ಮುಂದೆ ಪಲಿಮಾರು ಮಠದ ಪರಂಪರೆಯಲ್ಲಿ ಬಂದಂತಹ ರಘುವರಿ ತೀರ್ಥರು ಈ ವಿಷಯಗಳನ್ನು ಆ ಪ್ರಮೇಯ ನವಮಾಲಿಕ ಗ್ರಂಥದ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಇಲ್ಲಿ ಈಗ ನಾವು ನೋಡುವಂಥ ಕಥಾ ಏನು ನಿಮಗೆಲ್ಲರಿಗೂ ಗೊತ್ತಿದೆ. ಉಡುಪಿಯ ಸಮೀಪದಲ್ಲಿ ಆಚಾರ್ಯರು ಒಂದು ಬಾರಿ ತಪಸ್ಸು ಮಾಡ್ತಾ, ಧ್ಯಾನ ಮಾಡ್ತಾ ಕೂತಿದ್ರು. ಅಲ್ಲಿ ಆ ಒಂದು ದೋಣಿ ಕಾಣಿಸ್ತು ದೂರದಲ್ಲಿ, ಅದು ಮುಳುಗುತ್ತಾ ಇತ್ತು. ಆ ದೋಣಿಯಲ್ಲಿದ್ದಂಥ ಜನ ಆತಂಕಿತರಾದಾಗ ಆಚಾರ್ಯರು ತಮ್ಮ ಕಾವಿ ಶಾಟಿ ಬೀಸಿದ್ರು. ಬೀಸಿದಾಗ ದೋಣಿ ಅಲುಗಾಡದೆ ಶಾಂತ ಆಯಿತು. ಆ ದೋಣಿಯ ದೊಡ್ಡ ಹಡಗು. ಆಮೇಲೆ ಆ ಹಡಗನ್ನ ಸಮೀಪಕ್ಕೆ ತಂದು ಇವರಿಗೆ ಅವ್ರು ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿ ತಮಗೇನು ಬೇಕು, ನಾವೇನಾದ್ರೂ ತಮಗೆ ಕಾಣಿಕೆ ಕೊಡಬೇಕು ಅಂತ ಕೇಳಿದ್ರು, ಅಪೇಕ್ಷೆ ಪಡ್ತೀವಿ, ತಮಗೇನು ಬೇಕು ಅಂತ ಕೇಳಿದರು. ನಮಗೇನು ಬೇಡ, ಅಲ್ಲಿ 2 ಗೋಪಿಚಂದ್ರನ ಗಡ್ಡೆಗಳಿವೆ, ಅವನ್ನ ಕೊಡ್ರಿ ಅಂತ ಹೇಳಿದರು. ಆಯಿತು, ಅವ್ರು ಅದೇ ಗಡ್ಡೆಗಳನ್ನು ಕೊಟ್ಟರು. ಒಂದು ಗಡ್ಡೆ ಅಲ್ಲೇ ಒಡೆದು ಹೋಯಿತು, ಅದರೊಳಗೆ ಬಲರಾಮನ ವಿಗ್ರಹ ಇತ್ತು. ಅದನ್ನು ಅಲ್ಲೇ ವಡಭಾಂಡೇಶ್ವರ ಅನ್ನೋ ದೇವಾಲಯದಲ್ಲಿ ಸ್ಥಾಪನೆ ಮಾಡಿದರು. ಇನ್ನೊಂದನ್ನು ಉಡುಪಿಗೆ ತಂದು ಕೃಷ್ಣನ ರೂಪ ಅಂತ ಪ್ರತಿಷ್ಠಾಪನೆ ಮಾಡಿದರು. ಇದು ನಮ್ಗೆ ಗೊತ್ತಿರುವಂಥ ಕಥಾ. ಇದರಲ್ಲಿ 70-80% ಕೇವಲ ಪ್ರವಾದ, ಸರಿಯಾದ ಆಧಾರ ಇಲ್ಲದೆ ಇರುವಂಥ ಅಂಶಗಳೇ ಸೇರ್ಕೊಂಡಿವೆ. ಈ ರಘುವರಿ ತೀರ್ಥರೇನು ವಿಷಯಗಳನ್ನು ಪ್ರಮೇಯ ನವಮಾಲಿಕಾದ ವ್ಯಾಖ್ಯಾನದಲ್ಲಿ ಹೇಳಿದಾರಲ್ಲ, ಅದು ದ್ವಾರಕಾನಗರದಿಂದ ಬಂದಿದ್ದು ಅಂತ ಅನ್ನೋದು ಸರಿ. ಆದರೆ ಆ ಹಡಗು, ನೌಕೆ ಸಮುದ್ರದಲ್ಲಿ ಒಡೆದು ಹೋಯ್ತು ಅಂತಿದೆ, ಮುಳುಗೇ ಹೋಯ್ತದ. ಅದನ್ನ ಆಚಾರ್ಯ ರಕ್ಷಣೆ ಮಾಡಲಿಲ್ಲ. ರಕ್ಷಣೆ ಮಾಡ್ಲಿಕ್ಕೆ ಆವಾಗ ಆಚಾರ್ಯಲ್ಲಿ ಇರಲಿಲ್ಲ ಕೂಡ. ಆದ್ದರಿಂದ ಆಚಾರ್ಯರು ತಮ್ಮ ಕಾವಿ ಶಾಟಿ ಬೀಸಿ ಅದನ್ನ ರಕ್ಷಣೆ ಮಾಡಿದರು ಅನ್ನೋ ಮಾತೇನಿದೆ, ಅದನ್ನು ನಾವು ಸತ್ಯ ಅಂತ ಭಾವಿಸಬೇಕಾಗಿಲ್ಲ ಅಂತ ಗೋವಿಂದಾಚಾರ್ಯ ಅದ್ರ ಈ ವ್ಯಾಖ್ಯಾನಗಳಲ್ಲಿ ಅಭಿಪ್ರಾಯ ಪಡ್ತಾರೆ. ಒಡಪಾಂಡೇಶ್ವರ ಅಂತ ಅದಕ್ಕೆ ಓಡಪಾಂಡೇಶ್ವರ ಅಥವಾ ಒಡಭಾಂಡೇಶ್ವರ ಹೀಗೆ ಎರಡನ್ನು ಹೇಳ್ತಾರೆ. ಭಾಂಡ ಅಂದ್ರೆ ಏನು? ಒಂದು ಪಾತ್ರೆ, ದೊಡ್ಡದೊಂದು ಹಂಡೆ ಅಥವಾ ಬಿಂದಿಗೆ ಆಕಾರದಲ್ಲಿರುವಂಥ ಒಂದು ಮುದ್ದೆ. ಆ ಮುದ್ದೆಯ ಒಳಗೆ ಪ್ರಾಯ ಕೃಷ್ಣನ ವಿಗ್ರಹ ಸೇರ್ಕೊಂಡಿತ್ತು. ಆದ್ರಿಂದ ಅದಕ್ಕೆ ಭಾಂಡ ಅಂತ ಇಲ್ಲಿ ಹೆಸರು ಬಂತು. ಅಥವಾ ಪಾಂಡೇಶ್ವರ ಅಂತ ಕೂಡ ಅದಕ್ಕೆ ಹಾಗೂ ಕರೀತಾರೆ, ಒಡಪಾಂಡೇಶ್ವರ ಅಥವಾ ಒಡಭಾಂಡೇಶ್ವರ ಅಂತ. ಕೃಷ್ಣಾವಧೂತರು ಅನ್ನೋರು ರಚನೆ ಮಾಡಿದಂಥ ಮಂದಾರ ಮರಂದ ಅಂತ ಒಂದು ಗ್ರಂಥ, ಅದರಲ್ಲಿ ಈ ಕಾವಿ ಶಾಟಿ ಬೀಸಿದ್ದು ಇತ್ಯಾದಿ ಕಥೆಗಳು ಅದರಲ್ಲಿವೆ. ಆದರೆ ಆ ಕೃಷ್ಣಾವಧೂತರು ಅನ್ನೋರು ಇತ್ತೀಚಿನವರು, ಆದ್ದರಿಂದ ಅವರ ಕಥೆಯನ್ನು ನಾವು ಸ್ವೀಕಾರ ಮಾಡಬೇಕಾಗಿಲ್ಲ ಅಂತ ಗೋವಿಂದಾಚಾರ್ಯ ಅಭಿಪ್ರಾಯ ಪಡ್ತಾರೆ. ಯಾಕೆಂದರೆ ರಘುವರಿ ತೀರ್ಥರು ಆ ಉಡುಪಿಯ ಕೃಷ್ಣನ ಪೂಜೆ ಮಾಡುವಂತಹ ಅಷ್ಟಮಠಗಳ ಪೈಕಿ ಒಂದಾದಂತಹ ಪಲಿಮಾರ ಮಠ, ಆ ಪಲಿಮಾರ ಮಠದ ಒಬ್ಬರು ಶಿಷ್ಯರವರು, ಪಲಿಮಾರ ಮಠದ ಒಬ್ಬರು ಪೀಠಾಧ್ಯಕ್ಷರು. ಅವರು ತಮ್ಮ ಪರಂಪರೆಯಲ್ಲಿ ಕಂಡುಕೊಂಡಂತಹ ವಿಷಯಗಳನ್ನು ಉಲ್ಲೇಖ ಮಾಡಿದ್ದೇನಿದೆ
ಅದು ಹೆಚ್ಚು ವಿಶ್ವಾಸಾರ್ಹ. ಆದ್ದರಿಂದ ಅದನ್ನು ಒಪ್ಕೋಬೇಕು ಹೊರತು ಈ ಯಾವ ವಿಷಯಗಳನ್ನು ಸ್ವೀಕಾರ ಮಾಡಬೇಕಾಗಿಲ್ಲ ಅಂತ ಗೋವಿಂದಾಚಾರ್ಯ ಅಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ. ಆದರೂ ಏನಿದೆ ಅವರವ್ರ ನಂಬಿಕೆಗೆ ಬಿಟ್ಟದ್ದು. ಹೆಚ್ಚು ಪ್ರಾಚೀನವಾದ ಆಧಾರಗಳನ್ನೇ ನಂಬಬೇಕು ಅಂತ ನನ್ನ ಮನಸ್ಸಿಗೂ ಕೂಡ ಅನಿಸೋದ್ರಿಂದ ಆ ನೌಕೆ ಉಡುಪಿಯ ಸಮುದ್ರದ ತೀರದಲ್ಲಿ ಒಡೆದು ಹೋಗಿದ್ದು ಹೌದು, ಅಲ್ಲಿಂದನೇ ಆಚಾರ್ಯರ ಆ ಮೂರ್ತಿಯನ್ನು ತಂದು ಪ್ರತಿಷ್ಠಾಪನೆ ಮಾಡಿದ್ದು ಹೌದು ಅನ್ನೋದ್ರ ಬಗ್ಗೆ ನನಗೂ ಕೂಡ ಅದೇ ರೀತಿಯಾದ ಸಮ್ಮತಿನೇ ಕಾಣಿಸ್ತದೆ ಹೊರತು ಆಚಾರ್ಯರು ಕಾವಿಶಾಟಿ ಬೀಸಿ ಮುಳುಗುವ ನೌಕೆಯನ್ನು ಕಾಪಾಡಿದ್ರು ಅನ್ನೋ ಕಥೆ ಬಗ್ಗೆ ನನಗೇನು ಹೆಚ್ಚು ವಿಶ್ವಾಸ ಇಲ್ಲ. ಆದರೆ ನೀವು ಇದನ್ನು ಕೇಳುವವರು ಯಾವ ರೀತಿಯಾಗಿ ಯಾವ ಕಥೆಯನ್ನು ವಿಶ್ವಾಸ ಇಟ್ಟು ನಂಬಬೇಕು ಅನ್ನೋದು ನಿಮಗೆ ಬಿಟ್ಟದ್ದು. ಹೀಗೆ ಆಗಬೇಕು ಅಂತ ನಾನೇನು ಅದ್ರ ಬಗ್ಗೆ ಮಾತನ್ನು ಹೇಳೋದಿಲ್ಲ. ಮತ್ತೊಂದು ಸಂಗತಿ, ಆ ವಡಭಾಂಡೇಶ್ವರ ಅಂತ ಏನು ಜಾಗ ಇದೆಯಲ್ಲ, ಅದು ಬಲರಾಮನ ವಿಗ್ರಹ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ನಾವು ಅಲ್ಲೆಲ್ಲ ಹೋಗಿ ಬಂದಾಗ ಬಲರಾಮನ ವಿಗ್ರಹ ಅಂತ ಪೂಜೆ ಮಾಡಿದ್ದೇವೆ. ವಸ್ತುತಃ ಅದು ಬಲರಾಮನ ವಿಗ್ರಹವೇ ಅಲ್ಲ, ಅದು ಸ್ಕಂದನ ವಿಗ್ರಹ ಅಂತ ಗೋವಿಂದಾಚಾರ್ಯರು ಕೂಡ ಈ ಪುಸ್ತಕದಲ್ಲಿ ಏನು ಬರೆದಿಲ್ಲ, ತಮ್ಮ ಒಂದು ಪ್ರವಚನದಲ್ಲಿ ಅವರು ಇದನ್ನು ಪ್ರತಿಪಾದನೆ ಮಾಡ್ತಾರೆ. ಗೋವಿಂದಾಚಾರ್ಯರು ಈಗ ಹೇಳಿದ್ದು ನನಗೆ ನೆನಪಿತ್ತು, ಆದರೂ ಕೂಡ ಅದನ್ನೊಂದು ಬಾರಿ ದೃಢ ಮಾಡ್ಕೊಳ್ಳೋಣ ಅಂತ ಅನಿಸ್ತು ನನಗೆ. ಅದಕ್ಕೆ ನಾನು ಇವತ್ತು ನನ್ನ ಉಡುಪಿಯ ಪರಿಸರದ ಕೆಲವು ಸ್ನೇಹಿತರನ್ನು ಕೇಳಿದೆ, ಹೌದು ನಿಮ್ಮ ನೆನಪು ಸರಿ ಇದೆ, ಅದು ಬಲರಾಮನ ವಿಗ್ರಹ ಅಲ್ಲ, ಅದು ಸ್ಕಂದನ ವಿಗ್ರಹ ಅಂತ ಅವರು ಕೂಡ ನನ್ನ ನೆನಪನ್ನು ದೃಢಪಡಿಸಿದರು. ಇವತ್ತು ಕೂಡ ಸುಬ್ರಹ್ಮಣ್ಯ ಷಷ್ಠಿಯ ದಿವಸ ಅಲ್ಲಿ ವಿಶೇಷ ಆರಾಧನೆ ನಡೀತದೆ. ಪೂಜಾ ಮಾಡುವವರು ಕೂಡ ಅದನ್ನು ಸ್ಕಂದ ಅಂತ ತಿಳ್ಕೊಂಡೇ ಪೂಜೆ ಮಾಡ್ತಾರೆ. ಉಳಿದವರು ಕೆಲವರಿಗೆ ಸರಿಯಾದ ಇತಿಹಾಸ ಗೊತ್ತಿರೋದಿಲ್ಲ, ಅವರಿಗೆ ಊಹಾಪೋಹಗಳೇ ಮುಖ್ಯ ವಾಸ್ತವ ಸಂಗತಿಗಿಂತ. ಅದರಿಂದ ಅವರದನ್ನು ಬಲರಾಮ ಅಂತ ತಿಳ್ಕೊಂಡಿದ್ದಾರೆ ಹೊರತು ವಸ್ತುತಃ ಅದು ಸ್ಕಂದನ ಪ್ರತಿಮೆ ಅಂತ ನನ್ನ ನೆನಪನ್ನು ಆ ಪರಿಸರದ ಕೆಲವರು ದೃಢಪಡಿಸಿದರು. ಯಾಕೆಂದ್ರೆ ರಘುವೀರ ತೀರ್ಥರು ಪ್ರಮೇಯ ನವಮಾಲಿಕಕ್ಕೆ ವ್ಯಾಖ್ಯಾನ ಬರೆದಿದ್ದಾರಲ್ಲ, ಅದರಲ್ಲಿ ಕೃಷ್ಣನ ಪ್ರತಿಮೆ ಮಾಡಿಸಿದ್ರು ವಿಶ್ವಕರ್ಮನ ಮೂಲಕ ಅಂತ ಮಾತು ಬಂದಿದೆ. ಅದು ಹೊರತು ಬಲರಾಮನ ವಿಗ್ರಹವನ್ನು ಮಾಡಿಸಿದ್ರು ಅಂತ ಅಲ್ಲಿ ಮಾತೇ ಬಂದಿಲ್ಲ. ಆದ್ರಿಂದ ದ್ವಾರಕಾನಗರದ ಕಡೆಯಿಂದ ಈ ಕಡೆ ಬಂದದ್ದೇನಿದೆ ಒಂದೇ ಪ್ರತಿಮೆ ಇತ್ತು. 2 ಪ್ರತಿಮೆ ಬಂದಿದ್ರು ಅನ್ನಲಿಕ್ಕೆ ಸಾಕಷ್ಟು ಆಧಾರಗಳೇನು ಸಾಲೋದಿಲ್ಲ. ಆದರೆ ಸಾಮಾನ್ಯವಾಗಿ ಎಲ್ಲ ಊರುಗಳು, ಎಲ್ಲ ದೇವಾಲಯಗಳು ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಸರಿಯಾದ ಅಂಶಗಳು ಸಿಗೋದೇ ಇಲ್ಲ. ಅದು ಕಾಲಕ್ರಮೇಣ ಯಾರ್ಯಾರ್ದೋ ಬಾಯಿಂದ ಆ ಮಾತುಗಳು ತಿರುಚಿ ಅದರ ವಿಕೃತ ಕಥೆಗಳೇ ನಮಗೆ ಬಂದು ಮುಟ್ತಿರ್ತವೆ. ಮತ್ತು ಈ ಪ್ರತಿಮೆ ದ್ವಾರಕಾನಗರದಿಂದ ಬಂದಿದ್ದು ಅಂತನ್ನೋದಕ್ಕೆ ವಾದಿರಾಡಿ ಸ್ವಾಮಿಗಳು ಮಾತು ಕೂಡ. ಅದೇ ಅಷ್ಟಮಠದಲ್ಲಿ ಒಂದಂತಹ ಸೋದೆ ಮಠ, ಅಲ್ಲಿ ಪೀಠಾಧ್ಯಕ್ಷರಾಗಿದ್ದಂತಹ ವಾದಿರಾಡಿ ಸ್ವಾಮಿಗಳು ಕೂಡ ತಮ್ಮ ತೀರ್ಥ ಪ್ರಬಂಧದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ನೀವು ಕೇಳಿರ್ತೀರಿ, ಖ್ಯಾತವಾದ ಶ್ಲೋಕ ಇದು. ದ್ವಾರಾವತಿ ಅಖಿಲ ಭಾಗ್ಯವತಿ ಮುಪೇತ್ಯ ಗೋಪಾಲ ಬಾಲ ಲಲನಾಕರ ಪೂಜನಂಚ ವಾರ್ಧಿಂ ಗೃಹವತೀತ್ಯ ಸಮಧ್ವನಾಥ ಯತ್ರಾಸ್ಥಿತ ರಜತ ಪೀಠ ಪುರಂ ಗರೀಯ. ದ್ವಾರಕಾನಗರದಲ್ಲಿ ಎಲ್ಲಾ ರೀತಿಯಾದ ಸೌಭಾಗ್ಯಗಳಿದ್ದವು. ಗೋಪರು, ಗೋಪಾಲಕರು ಕೃಷ್ಣನ ಪೂಜೆ ಮಾಡಲಿಕ್ಕೆ ದೊಡ್ಡ ಸಂಖ್ಯೆಯಲ್ಲೇ ಅಲ್ಲಿ ತಯಾರಾಗಿತ್ತು. ಆದರೂ ಆ ದ್ವಾರಕಾನಗರವನ್ನು ಈತ ಬಿಟ್ಟು ಬಂದ. ಮತ್ತೆ ಆ ಸಮುದ್ರವನ್ನು ಕೂಡ ಬಿಟ್ಟು ಬಂದ. ಸಮುದ್ರ ತೀರದಲ್ಲೇ ಇತ್ತಲ್ಲ ದ್ವಾರಕಾನಗರ, ಅದನ್ನು ಕೂಡ ಬಿಟ್ಟು ಬಂದ. ಸಮುದ್ರ ತೀರವನ್ನು ಬಿಟ್ಟು ಬಂದ ಅನ್ನೋದನ್ನು ಅವ್ರು ಹೇಗೆ ತಮಾಷೆ ಮಾಡ್ತಾರೆ ಅಂದ್ರೆ, ಸಮುದ್ರ ಅಂದ್ರೆ ಕೃಷ್ಣನಿಗೆ ಮಾವನ ಮನೆ, ವಧೂಗೃಹ. ಕೃಷ್ಣನ ಪತ್ನಿಯಾದಂತಹ ಲಕ್ಷ್ಮೀದೇವಿ ಏನಿದ್ದಾಳೆ ಅವಳ ತಂದೆಯ ಮನೆ ಅದು. ಹೀಗಾಗಿ ಮಾವನ ಮನೆಯಲ್ಲಿ ಅಳಿಯಂದ್ರಿಗೆ ಬೇಕಾದಷ್ಟು ಸತ್ಕಾರ ಸಿಗ್ತಿರ್ತದೆ ಯಾವಾಗಲೂ, ಒಂದು ಸೀಮಿತ ಮಟ್ಟದಲ್ಲಿ. ಹೀಗೆ ದ್ವಾರಕಾನಗರದಲ್ಲಿ ಇದ್ದಿದ್ರೆ ತನ್ನ ಊರು ಆಯಿತು, ಸಮೀಪದಲ್ಲಿ ಸಮುದ್ರವೂ ಆಯಿತು, ಮಾವನ ಮನೆ, ತನ್ನ ಮನೆ, ಎಲ್ಲ ಭಾಗ್ಯ ಭೋಗ, ತನ್ನ ಪರಿವಾರ ಎಲ್ಲ ಇದ್ದದ್ದನ್ನ ಇಲ್ಲಿ ಬಿಟ್ಟು ಬಂದ. ವಾರ್ಧಿಂ ವಧೂಗೃಹ ಮತೀತ್ಯ ಸಮಧ್ವನಾಥ. ಅತೀತ್ಯ ಅಂತಿದೆ, ಅಲ್ಲಿ ಉಪೇತ್ಯ ಅಂತಿದೆ, ಈಗೇನೋ ಇದೆ. ದ್ವಾರಾವತಿ ಅಖಿಲ ಭಾಗ್ಯವತಿ ಮಪೇತ್ಯ ಗೋಪಾಲ ಬಾಲ ಲಲನಾಕರ ಪೂಜನಂಚ ವಾರ್ಧಿಂ ವಧೂಗೃಹ ಉಪೇತ್ಯ ಸಮಧ್ವನಾಥ. ಉಪೇತ್ಯ ಅನ್ನೋ ಮಾತೇ ಸರಿ, ನಾನು ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ. ಕೃಷ್ಣ ದ್ವಾರಕಾನಗರದಿಂದ ಈ ಸಮುದ್ರದ ತೀರಕ್ಕೆ ಬಂದಲ್ಲ. ಯಾಕೆ ಬಂದ ಅಂತಂದ್ರೆ, ಈ ಉಡುಪಿ ಹತ್ರನೂ ಸಮುದ್ರ ಇದೆಯಲ್ಲ, ಇಲ್ಲೂ ಮಾವನ ಮನೆ ಇದೆ. ಆ ಮಾವನ ಮನೆಯಲ್ಲಿ ಉಪಚಾರ ಮಾಡಿಸ್ಕೊಳ್ಳಿಕ್ಕಾಗಿ ಬಂದ. ವಾರ್ಧಿಂ ವಧೂಗೃಹ ಉಪೇತ್ಯ ಸಮಧ್ವನಾಥ. ಇಲ್ಲಿ ಅವನು ಬಂದು ಸುಖವಾಗಿದ್ದಾನೆ ಅಂತ ವಾದಿರಾಡಿ ಸ್ವಾಮಿಗಳು ಅದನ್ನು ಹಾಸ್ಯಭರಿತವಾದ ಶೈಲಿಯಲ್ಲಿ ವರ್ಣನೆ ಮಾಡ್ತಾರೆ ತೀರ್ಥ ಪ್ರಬಂಧದಲ್ಲಿ. ಕೈಯಲ್ಲಿ ಕಡಗೋಲು ಹಿಡಿದಿದ್ದಾನೆ, ಹಗ್ಗ ಇದೆ, ಅದು ಮೊಣಕಾಲ ತನಕ ಕೈ ಇದೆ. ಇದೆಲ್ಲ ಏನು ಅಂದ್ರೆ, ಅಲ್ಲೇ ಮುಂದೊಂದು ಶ್ಲೋಕ ಇದೆ,
ಆ ಶ್ಲೋಕವನ್ನು ಹೇಳಬೇಕು ಅಂತ ಆ ಪುಸ್ತಕ ಎದುರಿಗೆ ಇಟ್ಕೊಂಡಿದ್ದಾರೆ. ಇಲ್ಲಿ ಬರುವಾಗ ಮರ್ತು ಬಿಟ್ಟೆ. ನಿರ್ಮತ್ಸೋಗ್ರ ಭವಾರ್ಣವೇ ಅಂತ ಶ್ಲೋಕ ಪ್ರಾರಂಭ ಆಗ್ತದೆ. ಎಷ್ಟೋ ಜನ ಪ್ರವಚನಕಾರರು ಈ ಶ್ಲೋಕವನ್ನು ಆರಂಭದಲ್ಲಿ ಹೇಳ್ತಿರ್ತಾರೆ. ಕೃಷ್ಣನ ಕುರಿತಾದಂಥ ಶ್ಲೋಕ ಅದು. ಕಡೆಗೋಲು ಯಾಕೆ ಇಟ್ಕೊಂಡಿದ್ದಾನೆ ಅಂತಂದ್ರೆ, ಆ ಉಗ್ರವಾದಂಥ ಸಂಸಾರ ಸಾಗರವನ್ನು ಮಥನ ಮಾಡಿ ನಿಮ್ಮನ್ನು ಕಾಪಾಡ್ತೇನೆ ಅಂತ ಆ ಹಗ್ಗ ಮತ್ತು ಆ ಕಡೆಗೋಲುಗಳ ಮೂಲಕ ಕೃಷ್ಣ ನಮ್ಮ ಜನರಿಗೆ ತೋರಿಸ್ತಿದ್ದಾನೆ. ಅಂತ ಅಲ್ಲೇ ಒಂದು ಮುಂದೆ ಶ್ಲೋಕ. ಹೀಗೆ ವಾದರಾಜ ಸ್ವಾಮಿಗಳು ಕೂಡ ದ್ವಾರಕಾನಗರದಿಂದ ಆ ಪ್ರತಿಮೆ ಬಂದದ್ದು ಅಂತ ಅನ್ನೋದನ್ನ ಸಮರ್ಥನೆ ಮಾಡ್ತಾರೆ. ದ್ವಾರಕಾನಗರದಿಂದ ಬಂದದ್ದು ಹೌದು, ಸಮುದ್ರ ತೀರದಲ್ಲಿ ಮುಳುಗಿದಂತಹ ಪ್ರತಿಮೆಯನ್ನ ಇಲ್ಲಿ ಆಚಾರ್ಯರು ಪ್ರತಿಷ್ಠಾಪನೆ ಮಾಡಿದರು. ಮಂದಹಾಸಮುದು ಸುಂದರಾನನಂ ನಂದನಂದನ ಮತೀಂದ್ರಿಯಾಕೃತಿಂ ಸುಂದರಂ ಸ ಇಹ ಸನ್ಯಧಾಪಯತ್ ವಂದ್ಯಮಾಕೃತಿ ಶುಚಿ ಪ್ರತಿಷ್ಠೆಯ. ಅಲ್ಲಿ ಬೆಳಗಿನ ಹೊತ್ತಿನಿಂದ ಸಾಯಂಕಾಲದ ತನಕ ಅನೇಕ ಥರದ ಪೂಜಾಗಳೆಲ್ಲ ನಡೀತವೆ. ಅಷ್ಟಮಠದ ಯತಿಗಳು ಮಾತ್ರ ಅದಕ್ಕೆ ಪೂಜಾ ಮಾಡುವ ಸಂಪ್ರದಾಯ. ಅವಸರ ಸನಕಾದಿ ಪೂಜಾ ಇತ್ಯಾದಿ ಅನೇಕ ಥರದ ಪೂಜೆಗಳು. ಯಾವುದೇ ಅಷ್ಟಮಠದ ಯತಿಗಳು ಉಡುಪಿಯಲ್ಲಿ ಇದ್ರೆ ಅವರು ಆ ಅನೇಕ ಪೂಜೆಗಳಾಗ್ತಾವಲ್ಲ, ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಅನೇಕ ಪೂಜೆಗಳಾಗ್ತಾವಲ್ಲ, ಅದರಲ್ಲಿ ಒಂದು ಪೂಜೆಯನ್ನು ಈ ಉಳಿದ ಯತಿಗಳು ಯಾರು ತಮ್ಮ ಅನುಕೂಲಕ್ಕಂತೆ ಮಾಡಿ ಬರ್ತಾರೆ. ಮಹಾಪೂಜೆ ಒಂದನ್ನು ಪರ್ಯಾಯಸ್ಥ ಪೀಠಾಧ್ಯಕ್ಷರು ಮಾಡ್ತಾರೆ. ಅವರಲ್ಲಿ ಆಚಾರ್ಯರು ಸ್ವಯಂ ಸನ್ನಿಹಿತರಾಗಿದ್ದು ಕೃಷ್ಣನ ಪೂಜೆಯನ್ನು ತಾವೇ ಮಾಡ್ತಾರೆ ಅಂತ ಅಲ್ಲಿ ಕಥಾ ಅದು. ವಸ್ತುತಃ ಇಲ್ಲಿ ಈ ಮಧ್ವವಿಜಯ ವ್ಯಾಖ್ಯಾನದಲ್ಲಿ ಅದು ಹೆಚ್ಚು ವಿಷಯಗಳು ಬಂದಿಲ್ಲ. ಉಡುಪಿ ಕುರಿತಾದಂತಹ ಒಂದು ಪುಸ್ತಕವೇ ಬೇರೆ ಇದೆ, ಕನ್ನಡದಲ್ಲಿ, ಕನ್ನಡ ಇಂಗ್ಲಿಷ್ ಇತ್ಯಾದಿ ಕಡೆಗಳೆಲ್ಲ ಇದೆ. ಅದರಲ್ಲಿ ಗೋವಿಂದಾಚಾರ್ಯರು ಮತ್ತು ಯಾವ್ಯಾವ ಪೂಜೆ ಅಲ್ಲಿ ನಡೀತವೆ. ವಸ್ತುತಃ ಅದನ್ನು ಈ ಸಂದರ್ಭದಲ್ಲಿ ಹೇಳಿದ್ರೆ ಬಹಳ ಉಚಿತ ಆಗ್ತಿತ್ತು. ನನಗದೇನೋ ತಲೆಯಲ್ಲಿ ಬರಲಿಲ್ಲ. ಆದರೂ ಮಧ್ವವಿಜಯ ಮುಗಿಯೋದ್ರೊಳಗೊಮ್ಮೆ ಆದರೂ ಆ ಪುಸ್ತಕವನ್ನು ತರಿಸಿಕೊಂಡು ಯಾವ್ಯಾವ ಥರದ ಪೂಜೆಗಳು ನಡೀತವೆ, ಆ ಪೂಜೆಗಳ ವೈಶಿಷ್ಟ್ಯ ಏನು ಅಂತನ್ನೋದನ್ನು ಇನ್ನೊಂದು ಸರಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ ನಾನು. ಹೀಗೆ ಕೃಷ್ಣನ ಒಂದು ಪ್ರತಿಷ್ಠಾಪನೆ ಆಯಿತು. ಮಾನಿನೋಪಿ ಹಿ ವಶೀಚಕಾರಯೋ ದೈವದ ಪ್ರತಿಭಯಾತ್ಮನ ಖಲಹ ಯಾಯಜೂಕ ಗುಣಮಾತ್ಮನ ಸ್ಮರನ್ ಯೋ ಜರ ಘಟಿತ ಗೋತ್ರ ಉಚ್ಯತೆ. ಆಚಾರ್ಯರು ಮತ್ತು ಕೆಲವು ವಿಶಿಷ್ಟ ಕಾರ್ಯಗಳನ್ನ ತಮ್ಮ ಅವತಾರ ಕಾಲದಲ್ಲಿ ಮಾಡಿದರು ಅಂತ ಈ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾರೆ. ಅದೇನು ಅಂತಂದ್ರೆ, ಆಚಾರ್ಯರ ಈ ಕಾರ್ಯ ಮತ್ತು ಭೀಮಸೇನ ದ್ವಾಪರ ಯುಗದಲ್ಲಿ ಮಾಡಿದ ಕಾರ್ಯ ಅವೆರಡನ್ನು ಹೋಲಿಕೆ ಮಾಡಿ ಒಂದು 3-4 ಶ್ಲೋಕಗಳನ್ನು ಮಾಡ್ತಾರೆ. ಭೀಮಸೇನ ಆ ಕಾಲದಲ್ಲಿ ಏನು ಮಾಡಿದ, ಜರಾಸಂಧನನ್ನು ಸಂಹಾರ ಮಾಡಿ, ಯಾಕಂದ್ರೆ ಆ ಜರಾಸಂಧ ಈ ರಾಜಸೂಯ ಯಾಗಕ್ಕೆ ವಿಘ್ನಕಾರಿಯಾಗಿದ್ದಂಥ ಜರಾಸಂಧನನ್ನು ಸಂಹಾರ ಮಾಡಿ ತನ್ನ ಸಹೋದರನಾದಂಥ ಧರ್ಮರಾಜನ ಮೂಲಕ ರಾಜಸೂಯ ಯಾಗವನ್ನು ಮಾಡಿಸಿದ. ಅದು ಅಲ್ಲಿ ಬಂದಂಥ ಕಥೆ. ಆಚಾರ್ಯರು ಇಲ್ಲಿಯೂ ಕೂಡ ಒಂದು ಯಜ್ಞ ಮಾಡಿಸಿದರು ಅನ್ನೋದನ್ನ ಆ ದ್ವಾಪರ ಯುಗದಲ್ಲಿ ನಡೆದ ಘಟನೆ ಜೊತೆಗೆ ಹೋಲಿಕೆ ಮಾಡಿ ವರ್ಣನೆ ಮಾಡ್ತಾರೆ. ಅಲ್ಲಿ ಜರಾಸಂಧ ಅಂತನೂ ಅದಕ್ಕೆ ಪ್ರತಿಬಂಧಕನಾಗಿದ್ದ. ಇಲ್ಲಿಯೂ ಕೂಡ ಆ ಜರಾಸಂಧನಂತೆಯೇ ಮೂರ್ಖ ದುಷ್ಟನೂ ಆದಂಥ, ತತ್ವಜ್ಞಾನಕ್ಕೆ ವಿರೋಧಿಯಾದಂಥ ಒಬ್ಬ ಬ್ರಾಹ್ಮಣ ಅದಕ್ಕೆ ವಿರೋಧಿಯಾಗಿದ್ದ. ಅವನನ್ನು ಆಚಾರ್ಯರು ಖಂಡನೆ ಮಾಡಿದರು. ಇಲ್ಲಿ ಆಚಾರ್ಯರು ಸನ್ಯಾಸಿ ಆದ್ದರಿಂದ ಅವರು ಶಸ್ತ್ರ ಎತ್ತುವಂತಿರಲಿಲ್ಲ ಅಂತ ಒಂದು ವಾದ ವಿವಾದ ನಡೆಸಿ ಆತನನ್ನು ಸೋಲಿಸಿ ಮುಂದೆ ಒಂದು ದೊಡ್ಡ ಯಜ್ಞ ಮಾಡಿಸಿದರು. ಆ ಯಜ್ಞದಲ್ಲಿ ಆಚಾರ್ಯರ ತಮ್ಮ ಮತ್ತು ಆಚಾರ್ಯರ ಗುರುಪುತ್ರ ಇವರಿಬ್ಬರು ಕೂಡ ಪ್ರಧಾನ ಪಾತ್ರವನ್ನು ವಹಿಸಿದ್ರು. ಒಬ್ರು ಅಧ್ವರ್ಯು, ಒಬ್ರು ಹೋತಾಯಿ ಎಲ್ಲ ಪಾತ್ರವನ್ನು ಮಾಡಿದ್ರು. ಆ ಪ್ರಕಾರ ಒಂದು ಯಜ್ಞ ನಡೀತು ಅಂತ ವರ್ಣನೆ ಮಾಡ್ತಾರೆ. ಆ ಯಜ್ಞಕ್ಕೆ ಪ್ರತಿಬಂಧಕ ಆದಂಥ ವ್ಯಕ್ತಿ ಯಾರು? ಅವನ ಹೆಸರು ಮರಡಿತ್ತಾಯ ಅಂತ. ಅವನು ವೈಯಕ್ತಿಕ ಹೆಸರನ್ನು ಇಲ್ಲಿ ಉಲ್ಲೇಖ ಮಾಡಿಲ್ಲ ಮಧ್ವವಿಜಯ. ಜರಾಘಟಿತ ಗೋತ್ರ ಅಂದ್ರೆ ಕುಲನಾಮ. ಈ ನಮ್ಮ ವಸಿಷ್ಠ ಗೋತ್ರ, ಕಶ್ಯಪ ಗೋತ್ರ ಇವೆಲ್ಲ ಆ ಥರದ ಗೋತ್ರ ಅಲ್ಲ ಇದು ಗೋತ್ರ ಅಂದ್ರೆ ಆಯಾ ವಂಶಗಳಿಗೆ ಕೆಲವು ಹೆಸರು ಇರ್ತಾವಲ್ಲ. ಈಗ ವಸಿಷ್ಠ ಗೋತ್ರದವರೇ ತುಂಬಾ ಜನ ಇರಬಹುದು, ವಿಶ್ವಾಮಿತ್ರ ಗೋತ್ರದವರೇ ಅನೇಕ ವಂಶದವರು ಇರಬಹುದು. ಈ ಉದಾಹರಣೆಗೆ ವಸಿಷ್ಠ ಗೋತ್ರದವರೇ ನಾವು ಪಾಂಡುರಂಗಿಯವರು, ಈ ಗಲಗಲಿಯವರು ಕೂಡ ವಸಿಷ್ಠ ಗೋತ್ರದವರೇ ಆದರೂ ಕೂಡ ಇತ್ತೀಚಿನ ವ್ಯಾವಹಾರಿಕ ನಾಮಗಳು, ವ್ಯಾವಹಾರಿಕ ಕುಲನಾಮಗಳು ಇವೇನು ಪಾಂಡುರಂಗಿ ಅನ್ನೋದಾಗಲಿ, ಗಲಗಲಿ ಅನ್ನೋದಾಗಲಿ, ವಿಶ್ವಾಮಿತ್ರನಿಗಾಗಲಿ ವಸಿಷ್ಠರಿಗಾಗಲಿ ಸಂಬಂಧಪಟ್ಟದ್ದಲ್ಲ, ಇತ್ತೀಚೆಗೆ ನಾವು ಇಟ್ಕೊಂಡದ್ದು ಅಂಥದ್ದೊಂದು. ಇಲ್ಲಿ ಗೋತ್ರ ಅಂದ್ರೆ ಆ ಮಂಥನದ ಹೆಸರು. ಅದೇನಂದ್ರೆ ಜರಾಘಟಿತ ಗೋತ್ರ. ಅವನ ಹೆಸರಿನಲ್ಲಿ ಈ ಸಾವು ಅನ್ನೋದು ಸೇರ್ಕೊಂಡಿತ್ತಂತೆ. ಜರ ಅಂದ್ರೆ ಸಾವು, ಮುಪ್ಪು.
ಅದು ಸೇರ್ಕೊಂಡಿತ್ತು. ಅದರಿಂದ ಅವನು ಜರಾಘಟಿತ ಗೋತ್ರ. ಇಲ್ಲಿ ಮರಡಿತ್ತಾಯ ಅಂತ ಅವನ್ನ ವರ್ಣನೆ ಮಾಡ್ತಾರೆ. ಮರಡಿತ್ತಾಯ ಅಂತ ಅವನನ್ನ ಹೇಳಿದ್ರಿಂದ ಅದು ತುಳುವಿನಲ್ಲಿ ಮುದಡ್ ಅಂತ ಈಗಿದೆ. ಮುದಡ್ ಅಂದ್ರೆ ಸಾವು ಅಂತ ಈಗಿನ ಅರ್ಥ ಬರುವಂತೆ. ಪ್ರಾಯ ಇನ್ನೂ ಹಿಂದಿನ ಕಾಲದಲ್ಲಿ ಮರಡ್ ಅಂತ ಇದ್ದಿರಬೇಕು ಅಂತ ಗೋವಿಂದಾಚಾರ್ಯ ಉಲ್ಲೇಖ ಮಾಡ್ತಾರೆ. ಹೀಗೆ ಈಗಿನ ಕಾಲಕ್ಕಂತ ಹೇಳೋದಾದ್ರೆ ಮುದಡಿತ್ತಾಯ ಅನ್ಬೇಕು. ಮುದಡಿತ್ತಾಯ ಅದ್ರಲ್ಲಿ ಇರೋದು ಮರಡಿತ್ತಾಯ ಅಂತ. ಅದನ್ನ ಎಲ್ಲ ಕಡೆ ಹಾಗೆ ಸ್ಪಷ್ಟಪಡಿಸಿದ್ದಾರೆ. ಭಾವಪ್ರಕಾಶಿಕಾಕಾರರೇ ಅದನ್ನು ಮರಡಿತ್ತಾಯ ಅಂತ ಹೇಳಿದ್ದಾರೆ. ಆಯ ಅಂದ್ರೆ ಆ ವ್ಯಕ್ತಿ ಅಂತ ಅರ್ಥ, ಅಲ್ಲಿಯವರು ಹೀಗರ್ಥ. ಮರಡಿತ್ತಾಯ ಅಂತ ಅವನ ಹೆಸರು. ಅವನೆಂಥವನಾಗಿದ್ದ ಅಂದ್ರೆ ದೊಡ್ಡ ದೊಡ್ಡ ಖ್ಯಾತರಾದಂತಹ ವಿದ್ವಾಂಸರನ್ನೆಲ್ಲ ಸೋಲಿಸಿಬಿಟ್ಟಿದ್ದ. ಅವನಿಗೊಂದೇನೋ ಆಗ್ರಹ, ದೈವತ ಪ್ರತಿಭೆ, ಯಾವುದೋ ಒಂದು ದುಷ್ಟಶಕ್ತಿಯನ್ನು ಮತ್ತು ರುದ್ರನನ್ನು ಏನೋ ವಶೀಕರಿಸಿಕೊಂಡು ಅವರ ವರದ ಬಲದಿಂದ ಎಲ್ಲರನ್ನು ಕೂಡ ಸೋಲಿಸಿಬಿಟ್ಟಿದ್ದ. ಖಲ ದುಷ್ಟ ಅವನು. ಯಾಯ ಜೀವಕ ಗುಣ ಮಾತ್ಮನ ಸ್ಮರಣ ಅವನೇನಂತಿದ್ದಂತೆ, ವ್ಯಾಖ್ಯಾನಗಳೆಲ್ಲ ಹೇಳ್ತಾರೆ, ಮೂಲದಲ್ಲೂ ಕೂಡ ಸೂಚಿತ ಆಗಿದೆ. ನಾನು ಯಜ್ಞ ಮಾಡಬೇಕು, ನಿಮಗೆಲ್ಲ ಏನು ಯಜ್ಞ ಮಾಡ್ಲಿಕ್ಕೆ ಬರ್ತದೆ? ನೀವೇನು ಯಜ್ಞ ಮಾಡ್ತೀರಿ? ನಿಮ್ಗೇನು ವೇದ ಗೊತ್ತು? ಆ ವೇದದ ಅಂತರಾರ್ಥ ನಿಮ್ಗೇನು ಗೊತ್ತು ಅಂತ ಇವರು ಉಳಿದವ್ರನ್ನೆಲ್ಲ ಆತ ಅಪಹಾಸ್ಯ ಮಾಡ್ತಿದ್ದ. ಯಾಯ ಜೀವಕ ಗುಣ ಆತ್ಮನಃ ಸ್ಮರನ್. ಅವನ ಹೆಸರು ಜರಾಘಟಿತ ಗೋತ್ರ ಅಥವಾ ಮರಡಿತ್ತಾಯ. ಆತ್ಮನಃ ಪ್ರಿಯತಮ ಕ್ರತೋರಮುಂ ಪಾಪಪೂರುಷಮವೇಕ್ಷ ಘಾತಕಂ ತಂ ನಿರಸ್ಯ ಜನಮತ್ಯಥಾಹಿತಂ ಸರ್ವಭೂಧರ ಸಮರ್ಥ ಪೂರ್ವಕಂ. ಆಚಾರ್ಯರು ಈ ಯಜ್ಞ ತಮ್ಮ ಗುರುಪುತ್ರ ಮತ್ತು ತಮ್ಮ ಇವರ ಮೂಲಕ ಯಜ್ಞ ಮಾಡಿಸೋದಕ್ಕಿಂತ ಮೊದಲು ಆ ಮರಡಿತ್ತಾಯನನ್ನು ಸೋಲಿಸಬೇಕಾಗಿತ್ತು. ಸೋಲಿಸೋದಂದ್ರೆ ಬಾಹುಯುದ್ಧ ಅಲ್ಲ, ವಾಗ್ಯುದ್ಧದ ಮೂಲಕವೇ ಸೋಲಿಸಬೇಕು. ವಾಗ್ಯುದ್ಧದ ಮೂಲಕ ಸೋಲಿಸಬೇಕು ಅಂತ ಆದಾಗ ಊರಿನ ರಾಜ ಮತ್ತೆ ಕೆಲವು ಪುರ ಪ್ರಮುಖರು, ವಿದ್ವಾಂಸರು ಇವರೆಲ್ಲ ಅಲ್ಲಿ ಸಾಕ್ಷಿಗಳಾಗಿದ್ರು. ಬಿಡುವಾಗ ರಾಜರು ಕೂಡ ಬರ್ತಿದ್ರು ಕೆಲವೊಂದು ಬಾರಿ. ಸಾಮಾನ್ಯವಾಗಿ ಪಂಡಿತರೇ ಅದನ್ನು ನಡೆಸ್ತಾ ಇದ್ರು. ರಾಜರು ಕೂಡ ಆಗಿನ ಕಾಲದಲ್ಲಿ ತತ್ವಜ್ಞಾನ, ಧರ್ಮ ಇತ್ಯಾದಿಗಳಲ್ಲಿ ಆಸಕ್ತರಾದ್ರಿಂದ ಅವರು ಬಂದು ಕೂಡ್ತಿದ್ರು. ಧರ್ಮರಾಜ ತನ್ನ ಯಜ್ಞದ ಕಾರ್ಯಗಳಲ್ಲಿ ಮತ್ತೆ ಆ ಸ್ಥಾನದಲ್ಲಿ ಕೂಡ ನಿತ್ಯ ಆ ಚರ್ಚೆಗಳಲ್ಲಿ ಪಾಲ್ಗೊಳ್ತಿದ್ದ ಅಂತ ನಾವು ಮಹಾಭಾರತದಲ್ಲಿ ನೋಡಿದ್ದೀವಿ. ಈ ಪಾಪಪುರುಷ, ಈ ಮರಡಿತ್ತಾಯ ಅಂತನೋನು ಆಚಾರ್ಯರಿಗೆ ಅತ್ಯಂತ ಪ್ರಿಯರಾದ ಅವರ ತಮ್ಮ ಮತ್ತು ಗುರುಪುತ್ರ, ಅವರ ಯಜ್ಞಕ್ಕೆ ಬಾಧಕನಾಗಿದ್ದ. ಅವನನ್ನು ನಿರಸ್ಯ ಇವರು ಖಂಡಿಸಿದರು. ಹೇಗೆಂದ್ರೆ ಸರ್ವಭೂಧರ ಸಮರ್ಥ ಪೂರ್ವಕಂ. ಅಲ್ಲಿ ರಾಜನು ಕೂಡ ಇದ್ದ. ರಾಜ ಯಾರು ಅಂತಂದ್ರೆ ಬಾಲಕನ್ಯಾಪುರ ಅಂತ ಹೇಳ್ತಾರೆ. ಅದೀಗ ಬಾಲಕನ್ಯಾಪುರ ಅಂತ ಒಂದು ಪುರ. ಆ ಪುರ ಬಾಲಕನ್ಯಾಪುರ ಅಂತ ಈಗಿಲ್ಲ, ಅದೀಗ ಬಾರ್ಕೂರ್ ಆಗಿಬಿಟ್ಟಿದೆ. ಬಾರ್ಕೂರ್ ನೀವು ಕೇಳಿರ್ತೀರಿ. ಅವನು ಬಾರ್ಕೂರಿನ ರಾಜ, ಅವನಲ್ಲಿದ್ದ. ಮತ್ತೆ ಆ ಉಡುಪಿಯ ಪೂರ್ವ ಭಾಗದ ಒಬ್ಬ ಹಿರಿಯ ವ್ಯಕ್ತಿ, ಪಶ್ಚಿಮ ಭಾಗದ ಹಿರಿಯ ವ್ಯಕ್ತಿ ಒಬ್ಬ, ಅವರಿಬ್ಬರನ್ನು ಸಮರ್ಥರು ಅಂತ ನಾರಾಯಣ ಪಂಡಿತರು ಆ ಶ್ಲೋಕದಲ್ಲಿ ಕರೀತಾರೆ. ಬಲ್ಲಾಳರು ಅಂತ ಕೂಡ ಅವರಿಗೆ ಭಾಷಾದಲ್ಲಿ ಕರೀತಾರೆ. ಬಲ್ಲಾಳರು ಅಂತ ಹೇಳಿ ಬ್ರಾಹ್ಮಣರಲ್ಲೂ ಇದ್ದಾರೆ, ಜೈನರಲ್ಲೂ ಇದ್ದಾರೆ. ಹೀಗೆಲ್ಲ ಕೂಡ ಬಲ್ಲಾಳರು ಅನ್ನೋ ಹೆಸರಿನವರು ಇರ್ತಾರೆ. ಆ ಬಲ್ಲಾಳರು ಅಂತಂದ್ರೆ ಹಿರಿಯರಾದವರು ಅಂತ ಹೀಗೊಂದು ಅರ್ಥ. ಅವರಿಬ್ರು ವಿವಾದೇ ನಿರ್ಣಾಯಕವು. ಹಿರಿಯರೆಲ್ಲ ಬೇಕಲ್ಲ, ಏನಾರು ಗಲಭೆ ಆಗದಂತೆ ನೋಡ್ಕೊಳ್ಳಿಕ್ಕೂ ಬೇಕು, ಆಮೇಲೆ ದೈಹಿಕ ಗಲಭೆ ಆದಂತ ತಡಲಿಕ್ಕೂ ಬೇಕು. ಸಾಮಾನ್ಯವಾಗಿ ಆ ಕಾಲದಲ್ಲಿ ಚರ್ಚೆ ನಡೆದಾಗ ದೈಹಿಕ ಗಲಭೆ ಏನು ಆಗ್ತಿರ್ಲಿಲ್ಲ, ಅಂತ ನೀಚ ಮಟ್ಟಕ್ಕೆ ಯಾರು ಇಳಿತಿರ್ಲಿಲ್ಲ. ಆದರೂ ಹಿರಿಯರಾದವರೆಲ್ಲ ಇರ್ತಿದ್ರು. ಉಡುಪಿಯ ಪೂರ್ವ ಭಾಗದಲ್ಲಿದ್ದವನೊಬ್ಬ, ಆತನಿಗೆ ಅದು ಮುಡೇಬೂಡು ಅಂತ. ಇದು ಮೂಡು ಅಂದರೆ ಪೂರ್ವ ಭಾಗ, ನಿಮ್ಗೆ ಗೊತ್ತಿದೆ. ಮುಡೇಬೂಡು ಅಂತಂದ್ರೆ ಉಡುಪಿಯ ಪೂರ್ವ ಭಾಗ. ಆ ಭಾಗಕ್ಕೆ ಹಿರಿಯನಾದ ಒಬ್ಬ ವ್ಯಕ್ತಿ. ಮತ್ತೆ ಚಿಟ್ಪಾಡಿ ಬೂಡು ಅಂತ, ಅದು ಮುಡೇಬೂಡು ಅನ್ನೋದಕ್ಕೆ ಚಿಟ್ಪಾಡಿ ಬೂಡು ಅಂತ ಹೀಗೆ ಕರೀತಾರೆ. ಪಶ್ಚಿಮ ಭಾಗದ ಹಿರಿಯ ಯಾರು ಅಂತಂದ್ರೆ ಅದು ಪಡ್ಡೆ ಬೂಡು ಅಂತ. ಪಡುವಣ ದಿಕ್ಕು ಅಂದ್ರೆ ಪಶ್ಚಿಮ ದಿಕ್ಕು. ಆ ಪಡ್ಡೆ ಬೂಡಿಗೆ ಹಿರಿಯನಾದಂತಹ ಮತ್ತೊಬ್ಬ ವ್ಯಕ್ತಿ. ಇವರೆಲ್ಲ ಅಲ್ಲಿದ್ರು. ಮತ್ತೆ ಆ ಮರಡಿತ್ತಾಯನ ಹಿಂಬಾಲಕರಾದಂತಹ ಕೆಲವು ಜನ ವಿದ್ವಾಂಸರು ಕೂಡ ಅಲ್ಲಿದ್ರು. ಹಿಂಬಾಲಕರು, ಅನ್ಫಿಷರು ಇವರೆಲ್ಲ ಕೂಡ ಇದ್ರು. ಇವರೆಲ್ಲರೂ ಸೇರಿದಾಗ ಅಲ್ಲಿ ಆತ ಸೋಲಿಸಿದ. ಆಚಾರ್ಯರು ಅವನನ್ನು ಸೋಲಿಸಿದರು. ಇದು ಭೀಮಸೇನ ಕೂಡ ಜರಾಸಂಧನನ್ನು ಸೋಲಿಸುವಾಗ ಹೀಗೆ ಆಗಿತ್ತು. ಭೀಮಸೇನಿಗೆ ಅತ್ಯಂತ ಪ್ರಿಯನಾದಂತಹ ಧರ್ಮರಾಜ ಮಾಡುವ ಯಜ್ಞಕ್ಕೆ ಜರಾಸಂಧ ವಿರೋಧಿಯಾಗಿದ್ದ. ಆ ಜರಾಸಂಧನನ್ನು ಕೊಲ್ಲುವಾಗ ಉಳಿದೆಲ್ಲ ರಾಜರು ಕೂಡ ಸಾಕ್ಷಿಯಾಗಿದ್ರು.
ಅಲ್ಲೇ ನಿಂತಿದ್ರು ಕೆಲವರು, ಅಥವಾ ಕೆಲವರು ಸೆರೆಯಲ್ಲಿದ್ರು, ಅಂತ ಸಮೀಪದಲ್ಲಿದ್ದರು. ಅವರೆಲ್ಲರೂ ಇದ್ದಾಗ ಅವ್ರ ಎದುರಿಗೆ ಅವರಿಗೆಲ್ಲರಿಗೂ ತಿಳಿಯುವಂತೆ ಶಿಶುಪಾಲಾದಿ ರಾಜರು ಅವರು ಎಲ್ಲರೂ ಕೂಡ ಅಲ್ಲಿದ್ದರು. ಆ ಸಂದರ್ಭದಲ್ಲಿ ಆ ಜರಾಸಂಧನನ್ನು ಅವರು ಸೋಲಿಸಿದರು ಭೀಮಸೇನ ದೇವರು. ಅದೇ ಅಂಥದೇ ಒಂದು ಕಥೆ, ಆ ಹೋಲಿಕೆ ಇರುವಂತಹ ಕಥೆ ಇಲ್ಲಿ ಬರ್ತದೆ. ಇಲ್ಲಿ ಸುಮ್ಮನೆ ಒಂದು ಸಂಗತಿ ಹೇಳಿರ್ತೇನೆ, ಅದಕ್ಕೆ ಇಲ್ಲಿ ಈ ಶ್ಲೋಕದಲ್ಲಿ ಆಧಾರ ಕಾಣೋದಿಲ್ಲ. ಗೋವಿಂದಾಚಾರ್ಯರು ಕೂಡ ಇಲ್ಲೇನು ಅದನ್ನು ಹೇಳಲಿಲ್ಲ, ಮತ್ತೆ ಬೇರೆ ಯಾವ ವ್ಯಾಖ್ಯಾನಕಾರರು ಕೂಡ ಅದನ್ನು ಹೇಳಲಿಲ್ಲ. ಈ ಮರಳಿತ್ತಾಯ ಅನ್ನೋ ಬ್ರಾಹ್ಮಣ ಆ ಯಜ್ಞಕ್ಕೆ ವಿಘ್ನ ಮಾಡ್ತಿದ್ದ ಅಂತ ಬಂತಲ್ಲ, ಅದು ಏನು ವಿಘ್ನ ಮಾಡ್ತಿದ್ದಿರಬೇಕು? ಯಜ್ಞ ಮಾಡಿದ್ರೆ ನಾನು ಮಾಡಬೇಕು, ನೀವೇನು ಯಜ್ಞ ಮಾಡೋದು, ನಿಮಗೇನು ತಿಳಿದಿದೆ ಅಂತ ಆತ ಇವರನ್ನೆಲ್ಲ ತಿರಸ್ಕಾರ ಮಾಡ್ತಿದ್ದ. ಅಹಮೇವ ಯಜನೆ ಯಾಜನೇಚ ಅಧಿಕೃತ, ಯಜ್ಞ ಮಾಡಿಸ್ಲಿಕ್ಕಾಗಲಿ ನಾನೇ ಅಧಿಕೃತ, ನಾಣ್ಯ, ಇವ್ರು ಯಾರಿಗೂ ಬೇರೆ ಯಾರಿಗೂ ಶಕ್ತಿ ಇಲ್ಲ ಅಂತ ಅವನು ಅಭಿಪ್ರಾಯ ಪಡ್ತಿದ್ದ. ಆಚಾರ್ಯರು ಅವನು ಖಂಡನೆ ಮಾಡೋದಂದ್ರೆ ಏನು ಮಾಡಿದ್ದಿರಬೇಕು, ವಿಷಯ ಏನು ಇದ್ದಿರಬೇಕು? ಸುಮ್ಮನೆ ನನಗೊಂದು ಸೂಚನೆ, ಒಂದು ಊಹೆ ಪ್ರಕಾರ ಹೇಳ್ತೇನೆ ಅಷ್ಟೇ. ಕಾರಣ ಬೇರೆ ಇದ್ರೂ ಇರಬಹುದು ಅಥವಾ ಇದೇ ಇದ್ರೂ ಇರಬಹುದು. ಈಗೂ ಕೂಡ ಆಚಾರ್ಯರು ಯಾವ ನಾಡಿನಲ್ಲಿ ಹುಟ್ಟಿ ಬಂದು ಅದನ್ನು ಪ್ರಚಾರ ಮಾಡಿದ್ರಲ್ಲ ತತ್ವವನ್ನು, ಅದೇ ನಾಡಿನಲ್ಲಿ ಆಚಾರ್ಯರ ತತ್ವವನ್ನು ಒಪ್ಪದೆ ಯಜ್ಞ ಯಾಗಾದಿಗಳನ್ನು ಮಾಡುವವರು, ಪೌರೋಹಿತ್ಯ ಮಾಡಿಸೋರು ಕೆಲವರು ಇದ್ದಾರೆ. ಅದು ನನಗೆ ಆಕಸ್ಮಿಕವಾಗಿ ನೆನಪಿಗೆ ಬಂತು. ಇದೇ ಪ್ರವೃತ್ತಿ ಆವಾಗಲೂ ಕೂಡ ಇದ್ದಿರಬೇಕು. ಅದೇನು ಮುಖ್ಯವಾಗಿ ಅಂದರೆ ಅಂತರ್ಯಾಮಿ ಉಪಾಸನೆ. ಆಚಾರ್ಯರು ತಮ್ಮ ಸಿದ್ಧಾಂತದಲ್ಲಿ ಪ್ರತಿಪಾದನೆ ಮಾಡಿದ್ದೇನನ್ನ ಅಂತರ್ಯಾಮಿ ಉಪಾಸನೆಯನ್ನು. ಬಿಂಬ ಪ್ರತಿಬಿಂಬ ವ್ಯವಸ್ಥೆಯನ್ನು ಆಚಾರ್ಯ ಹೇಳಿದ್ದಾರೆ, ಉಳಿದ ಸಿದ್ಧಾಂತಿಗಳು ಕೂಡ ಎಲ್ಲ ಅದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಆದರೆ ಆಚಾರ್ಯರು ಪರಮಾತ್ಮನನ್ನ ನೇರವಾಗಿ ಪೂಜೆ ಮಾಡಬಾರ್ದು, ಪರಮಾತ್ಮನನ್ನ ಮುಖ್ಯ ಪ್ರಾಣನ ಅಂತರ್ಯಾಮಿಯಾದಂತಹ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ನರಸಿಂಹ ಇತ್ಯಾದಿ ರೂಪದಿಂದ ಉಪಾಸನೆ ಮಾಡಬೇಕು. ಆ ಮುಖ್ಯ ಪ್ರಾಣನಲ್ಲಿ ಉಪಾಸನೆ ಮಾಡಿದರೆ, ಅಥವಾ ಯಯೇವಾಯಂ ಮುಖ್ಯ ಪ್ರಾಣ ತಮುದ್ಗೀತಂ ಉಪಾಸಾಂಚಕ್ರಿರೆ, ಮುಖ್ಯ ಪ್ರಾಣನನ್ನ ಪ್ರತೀಕವಾಗಿ ಇಟ್ಕೊಂಡು ಅವನಲ್ಲಿ ಭಗವಂತನನ್ನು ಉಪಾಸನೆ ಮಾಡಿದರು. ದೈತ್ಯರು ಆ ದೇವತೆಗಳು ಮಾಡಿದ ಉಪಾಸನೆಯನ್ನು ಹಾಳುಗೆಡವಲಿಕ್ಕೆ ಅಂತ ಬಂದವರು ಬಂಡೆ ಗಲ್ಲಿಗೆ ಕೈಗುದ್ದಿದಂತಾಗಿ ಆ ಬಂಡೆ ಕಲ್ಲಿಗೆ ಬಡದಂತ ಮಣ್ಣಿನ ಹೆಂಟೆಯಂತೆ ಪುಡಿ ಪುಡಿಯಾಗಿ ಹೋದರು. ಆಖಣಾಶ್ವ ಸಮ ಅಂತೆಲ್ಲ ಛಾಂದೋಗ್ಯ ಉಪನಿಷತ್ನಲ್ಲಿ ಮತ್ತು ಬೃಹದಾರಣ್ಯಕದಲ್ಲೆಲ್ಲ ಬಂದಿದೆ. ಅಂತೂ ಭಗವಂತನನ್ನು ಉಪಾಸನೆ ಮಾಡಬೇಕಾದ ರೀತಿ ಅದೊಂದು. ಮತ್ತೆ ಬೇರೆ ಪ್ರತಿಮೆಗಳು ಯಾವುದಾದ್ರೂ ಇದ್ರೆ, ಉಳಿದ ಯಾವುದೇ ದೇವತೆಯ ಪ್ರತಿಮಾ ಇದ್ರೆ, ಆ ಎಲ್ಲ ದೇವತೆಗಳ ಪ್ರತಿಮಾದಲ್ಲೂ ಕೂಡ ಮುಖ್ಯ ಪ್ರಾಣನ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನ ರೂಪವನ್ನು ಅಲ್ಲಿ ಚಿಂತನೆ ಮಾಡಬೇಕು. ಇದು ಆಚಾರ್ಯರು ಎಲ್ಲ ಕಡೆ ಹೇಳಿದ್ದು. ಬೃಹದಾರಣ್ಯಕ ಭಾಷೆಯಲ್ಲಿ ಕೂಡ ಯಸ್ಯ ಪೃಥ್ವೀ ಶರೀರಂ, ಬೃಹದಾರಣ್ಯಕ ಉಪನಿಷತ್ತಿನಲ್ಲೇ ಇದು ಸ್ಪಷ್ಟವಾಗಿದೆ. ಆದರೆ ಉಳಿದ ಸಿದ್ಧಾಂತಕಾರರು ಅದನ್ನು ಹೆಚ್ಚು ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡಲಿಲ್ಲ, ಆಚಾರ್ಯರು ಮಾಡಿದರು. ಯಸ್ಯ ಪೃಥ್ವೀ ಶರೀರಂ, ಭಗವಂತನಿಗೆ ಪೃಥ್ವೀ ಶರೀರ, ಆದರೆ ಆ ಪೃಥ್ವಿಗೆ ನನ್ನೊಳಗೆ ಭಗವಂತ ಇದ್ದಾನೆ ಅಂತ ಗೊತ್ತಿಲ್ಲ. ಪೃಥ್ವಿ ಅಂದರೆ ಪೃಥ್ವಿ ದೇವತೆ ಅಂತ ಅರ್ಥ. ಈ ಮಣ್ಣಿಗೆ, ಈ ನೀರಿಗೆ, ಈ ಬೆಂಕಿಗೆ, ಪಂಚಮಹಾಭೂತದಲ್ಲಿ ಸೇರಿದಂತಹ ಬೆಂಕಿ, ನೀರು ಮತ್ತು ಮಣ್ಣಿಗೆ ತನ್ನೊಳಗೆ ಭಗವಂತ ಇದ್ದಾನೆ ಅನ್ನೋ ಅರಿವಿರೋ ಸಾಧ್ಯತೆನೇ ಇಲ್ಲ, ಜಡ ಅದು. ಹಾಗಾಗಿ ಗೊತ್ತಿಲ್ಲ ಅಂದ್ರೆ ಅದು ಚೇತನಕ್ಕೆ ಸಾಧ್ಯತೆ ಇದ್ದಿರಬೇಕಲ್ಲ. ಹೀಗೆ ಅಂತರ್ಯಾಮಿ ಬ್ರಾಹ್ಮಣ ಅಂತ ಒಂದು ದೊಡ್ಡ ಭಾಗನೇ ಇದೆ ಆ ಬೃಹದಾರಣ್ಯಕ ಉಪನಿಷತ್ನಲ್ಲಿ. ಅಂತ ಆಚಾರ್ಯರು ಒಂದು ಪ್ರತಿಪಾದನೆ ಮಾಡಿದ್ದು ತಮ್ಮ ಗ್ರಂಥದಲ್ಲಿ ಏನು ಅಂತಂದ್ರೆ ಅಂತರ್ಯಾಮಿ ಉಪಾಸನೆಯನ್ನ ಹಾಗೇ ಮಾಡಬೇಕು, ಇಲ್ಲದೆ ಹೋದ್ರೆ ಉಪಾಸನೆ ಎಲ್ಲ ವ್ಯರ್ಥ ಆಗ್ತದೆ ಅಂತ ಆಚಾರ್ಯರು ಹೇಳಿದರು. ಇವತ್ತಿಗೂ ಕೂಡ ಕೆಲವರು ಅಲ್ಲಿ ಆ ಭಾಗದಲ್ಲಿ ಇದ್ದವರಿದ್ದಾರೆ. ಅವರು ಬೇಕಾದಷ್ಟು ಈ ಸಂಸ್ಕಾರವನ್ನು ಪೂರ್ಣ ಮಟ್ಟಿಗಲ್ಲ, ಸ್ವಲ್ಪ ಮಟ್ಟಿಗೆ ಪಡ್ಕೊಂಡ್ರೂ ಕೂಡ ಅವರು ಅಂತರ್ಯಾಮಿ ಉಪಾಸನೆ ಮಾಡಲಿಕ್ಕೆ ಮನಸ್ಸು ಮಾಡೋದೇ ಇಲ್ಲ. ಗಣಪತಿಗೆ ಪೂಜೆ ಮಾಡ್ಲಿಕ್ಕೆ ಹೊರಟಾಗ ಅಥವಾ ಗಣಯಾಗ, ಗಣಹೋಮ, ಇವು 12 ತೆಂಗಿನಕಾಯಿ ಹಾಕಿ ಗಣಹೋಮ, ಗಣೇಶನ ಚತುರ್ಥಿ ಬಂತು, ಅದಕ್ಕಾಗಿ ನೆನಪು ಬಂತು ಹೇಳಿದೆ. ಆ ಗಣೇಶನ ಹೋಮ ಮಾಡ್ತಾರಲ್ಲ, ಆ ಗಣೇಶನ ಹೋಮ ಮಾಡುವಾಗ ಅಲ್ಲಿ 12 ತೆಂಗಿನಕಾಯಿ ಗಣಹೋಮ, 48 ತೆಂಗಿನಕಾಯಿ ಗಣಹೋಮ, 108 ತೆಂಗಿನಕಾಯಿ ಗಣಹೋಮ ಅಂತ ಹಿಂಗೆಲ್ಲ ಮಾಡ್ತಾರೆ. ತೆಂಗಿನಕಾಯಿ, ಕಬ್ಬು ಇತ್ಯಾದಿಗಳನ್ನೆಲ್ಲ ಸೇರಿಸಿ ಒಂದು ಅಷ್ಟದ್ರವ್ಯ ಅಂತ ಒಂದು ಭಕ್ಷ್ಯ ತಯಾರು ಮಾಡ್ತಾರೆ. ಅದನ್ನು ಆಹುತಿ ಹಾಕ್ತಾ ಹೋಗ್ತಾರೆ. ನಾವು ಗಣಪತಿ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ವಿಶ್ವಂಭರ ರೂಪ ಪರಮಾತ್ಮನಿಗೆ ಸ್ವಾಹ ಅಂತ ಆಹುತಿ ಕೊಟ್ಟರೆ ಅದು ಅವನಿಗೆ ಆಹುತಿ ಹೋಯ್ತು ಹೊರತು ಗಣೇಶನಿಗೆ ಆಹುತಿ ಹೋಗಲೇ ಇಲ್ಲ. ಅದರಿಂದ ನೇರವಾಗಿ ಗಣಪತಿಗೆ ಆಹುತಿ ಕೊಡಬೇಕು ಅಂತ ಮಾಡೋರು ಇವತ್ತಿಗೂ ಇದ್ದಾರೆ. ಅಲ್ಲಿಯವರೇ ಅವರಿಗೆ ಉಳಿದ ಹಿರಿಯ ವಿದ್ವಾಂಸರಾಗಲಿ, ಪೀಠಾಧ್ಯಕ್ಷರಾಗಲಿ ಅಂತರ್ಯಾಮಿ ಉಪಾಸನೆಯ ಒಂದು ಮಹತ್ವವನ್ನು ಹೇಳಿದ್ರು ಕೂಡ ಅವರಿಗೆ ಅರ್ಥವೇ ಆಗಿಲ್ಲ ಇನ್ನೂ ಎಷ್ಟೋ ಜನರಿಗೆ. ಅಂಥವ್ರು ಇವತ್ತಿಗೂ ಇದ್ದಾರೆ. ಪ್ರಾಯ
ಆ ಮರಳುತ್ತಾಯ ಅಂತನೋನು ಆಚಾರ್ಯರನ್ನು ವಿರೋಧ ಮಾಡಿದ ಅಂತೇನು ಬಂತಲ್ಲ, ಇಂಥದೇ ವಿರೋಧ ಇದ್ದಿರಬೇಕು ಅಂತ ನನ್ನ ಊಹೆ. ಬೇರೆ ಏನಾದ್ರು ಕಾರಣವೂ ಇದ್ದಿರಬಹುದು. ಅಂತೂ ಒಟ್ಟಾರೆ ಆಚಾರ್ಯರ ಸಿದ್ಧಾಂತವನ್ನೇ ಆತ ವಿರೋಧಿಸ್ತಿದ್ದ ಅಂತ ಅಲ್ಲಿ ಧ್ವನಿ ಕಾಣಿಸ್ತದೆ. ಅಂತರ್ಯಾಮಿ ಉಪಾಸನೆಯನ್ನಾಗಲಿ, ಆಚಾರ್ಯ ಹೇಳಿದಂತಹ ತಾರತಮ್ಯ ಸಿದ್ಧಾಂತವನ್ನಾಗಲಿ, ಯಜ್ಞಾಗಾದಿಗಳನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಆಗಲಿ ಆಚಾರ್ಯರು ಏನೋ ಒಂದು ಧೋರಣೆ ಇಟ್ಕೊಂಡಿದ್ರು, ಯಾವ ಅಭಿಪ್ರಾಯವನ್ನು ಇಟ್ಕೊಂಡಿದ್ರು ಅದನ್ನು ಆತ ಒಪ್ತಿರ್ಲಿಲ್ಲ. ಒಪ್ಪದೆ ಆಚಾರ್ಯರನ್ನ ಆತ ಇವ್ರಿಗೇನು ಯಜ್ಞ ಮಾಡ್ಲಿಕ್ಕೆ ಬರ್ತದೆ. ಯಾಕಂದ್ರೆ ಆಚಾರ್ಯರು ಹೇಳಿದಂತೆ ಆಚಾರ್ಯರ ತಮ್ಮ ಮತ್ತೆ ಆಚಾರ್ಯರ ಗುರುಪುತ್ರ ಯಜ್ಞ ಮಾಡಬೇಕು. ಅದು ಇವನಿಗೆ ಸಹನ ಆಗ್ತಿರ್ಲಿಲ್ಲ. ಆದ್ರಿಂದ ಆತ ಈ ಯಜ್ಞಕ್ಕೊಬ್ಬ ವಿರೋಧಿಯಾಗಿದ್ದ. ಅವನನ್ನ ಎಲ್ಲ ಹಿರಿಯ ವಿದ್ವಾಂಸರು ಸೇರಿದಂಥ, ರಾಜನೂ ಸೇರಿದಂಥ ಒಂದು ಸಭಾದಲ್ಲಿ ಮೊದಲು ಖಂಡನೆ ಮಾಡಿದ್ರು. ಖಂಡನೆ ಮಾಡಿ ಆಮೇಲೆ ಯಜ್ಞ ನಿರ್ವಿಘ್ನವಾಗಿ ನೆರವೇರುವಂತೆ ಅವ್ರು ನೋಡಿಕೊಂಡ್ರು ಅಂತ ಹೀಗೊಂದು ಊಹೆ ನಂದು ಇರ್ಬೋದು ಹಾಗೆ ಅಂತ. ವಿಶ್ವವಿಸ್ಮಯಕರ ಸ್ವತೇಜಸ ವಂದ್ಯಮಾನ ಚರಣ ಪುನರ್ಜನೈ ಚಿತ್ರ ದಿಗ್ವಿಜಯ ಕೀರ್ತ್ಯ ಕೀರ್ತಿಮಾನ್ ಮೋದಯನ್ನನುಜಿನಹಂ ನಿಜಾ ಪ್ರಜಾ. ಆಚಾರ್ಯರ ಆ ಚಟುವಟಿಕೆಗಳು, ಆಚಾರ್ಯ ತೋರಿಸುವಂಥ ಲೀಲೆಗಳು ಇಡೀ ಜಗತ್ತಿಗೆಲ್ಲ ಆಶ್ಚರ್ಯ ತೋರಿಸುವಂಥ ಲೀಲೆಗಳು. ವಂದ್ಯಮಾನ ಚರಣ ಪುನರ್ಜನೈ, ಎಲ್ಲ ಜನರು ಕೂಡ ಆಚಾರ್ಯರ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಇದ್ರು. ಚಿತ್ರ ದಿಗ್ವಿಜಯ ಕೀರ್ತಿ ಕೀರ್ತಿಮಾನ್, ಆಚಾರ್ಯರು ತೋರಿಸಿದ ದಿಗ್ವಿಜಯಗಳನ್ನು ನೋಡಿ ಆಚಾರ್ಯರ ಪ್ರತಿಭೆ ಅಂಥದ್ದು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಕೂಡ ಒಂದು ಗೌರವ ಇತ್ತು. ಆಚಾರ್ಯರ ದಿಗ್ವಿಜಯವನ್ನು ಅವರು ಕೀರ್ತನೆ ಮಾಡ್ತಿದ್ರು. ಇವು ಎಲ್ಲವೂ ಭೀಮಸೇನಿಗೂ ಅನ್ವಯ ಆಗುವಂಥವು. ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ, ನೀವು ಈಗಾಗಲೇ ಗೊತ್ತಾಗ್ತದೆ. ಭೀಮಸೇನನ್ನು ಕೂಡ ದಿಗ್ವಿಜಯ ಮಾಡಿದ್ದ ಆಚಾರ್ಯರು ಮಾಡಿದ್ರು. ಜರಾಸಂಧನನ್ನು ಸೋಲಿಸಿದ ಮೇಲೆ ಎಲ್ಲ ಕಡೆ ಹೋಗಿ ದಿಗ್ವಿಜಯ ಮಾಡಿದ ಭೀಮಸೇನ ಅಂತ ಬಂದಿತ್ತಲ್ಲ, ಅದು ಮೋದಯನ್ ಅನುದಿನಂ ನಿಜಾ ಪ್ರಜಾಹ. ಮುಂದೆ ಆ ಯಜ್ಞ ಪ್ರಾರಂಭ ಆಯಿತು. ವಾಸುದೇವ ದಯಿತೋ ಮಹಿಷ್ಠಧೀಹಿ ವಾಸುದೇವ ಮಥ ಸಾಧ್ವಯಾಜಯತ್ ಧರ್ಮಸೂನುಮಿವ ಧಾರ್ಮಿಕಂ ಪುರಾ ಭೀಮಮೂರ್ತಿರಯಮೇವ ಭೂಸುರಂ. ವಾಸುದೇವ ದಯಿತಃ, ಆಚಾರ್ಯರು ಮತ್ತು ಭೀಮಸೇನ ಇಬ್ಬರು ಕೂಡ ವಾಸುದೇವ ರೂಪಿಯ ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರರಾದರು. ಮಹಿಷ್ಠಧೀಹಿ, ಇಬ್ಬರು ಅತ್ಯಂತ ದೊಡ್ಡ ಜ್ಞಾನಿಗಳು. ಮಹಿಷ್ಠ ಅಂತ ದೊಡ್ಡದು ಅಂತ ಅರ್ಥ. ಅಂಥ ಆ ಆಚಾರ್ಯರು ವಾಸುದೇವ ಅಂತ ಗುರುಪುತ್ರ, ಅವನು ಆ ಗುರುಪುತ್ರನಾದಂಥ ವಾಸುದೇವ ಅನ್ನುವ ಹೆಸರಿನ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಅವನ ಮೂಲಕ ಯಜ್ಞ ಮಾಡಿಸಿದರು. ಅದು ಹೇಗೆಂದ್ರೆ ಧರ್ಮಸೂನುಮಿವ ಧಾರ್ಮಿಕಂ ಪುರ. ಧರ್ಮ ಅಂದ್ರೆ ಯಮಧರ್ಮ, ಯಮಧರ್ಮನ ಮಗನಾದಂತಹ ಯುಧಿಷ್ಠಿರನ ಮೂಲಕ ಯಜ್ಞ ಮಾಡಿಸಿದಂತಾಯ್ತು. ಅಂದ್ರೆ ಯಮಧರ್ಮನ ಮಗನಾದಂತಹ ಧರ್ಮರಾಜ ಭೀಮಸೇನಿಗೆ ಅಣ್ಣ ಆದ್ದರಿಂದ ಗೌರವ ಸ್ಥಾನದಲ್ಲಿದ್ದ. ಇವನು ಕೂಡ ಗುರುಪುತ್ರ ಆದ್ರಿಂದ ಮೊದಲಿಂದಲೂ ಆಚಾರ್ಯರಿಗೆ ಅವನ ಬಗ್ಗೆ ಒಂದು ಅಕ್ಕರೆ ಪ್ರೇಮ ಇತ್ತು. ಈಗಂತೂ ಇವರು ಯತಿಗಳೇ ಆಗಿದ್ರು, ಅವನು ಗೃಹಸ್ಥನೇ ಆಗಿದ್ದ, ಒಂದು ಪ್ರೀತ್ಯಾಸ್ಪದ ಆಗಿದ್ದ ಅವನು. ಭೀಮಮೂರ್ತಿ ರಯಮೇವ ಭೂಸುರಂ, ಇವರೇ ಹಿಂದೆ ಭೀಮನಾಗಿದ್ರು, ಈಗ ಇವರು ಮಧ್ವರಾಗಿದ್ದಾರೆ. ಆಗ ಧರ್ಮರಾಜನ ಕಡೆ ಯಜ್ಞ ಮಾಡಿಸಿದ್ರು, ಈಗ ಆ ವಾಸುದೇವನ ಕಡೆ ಅವರು ಆ ಯಜ್ಞವನ್ನು ಮಾಡಿಸಿದ್ರು. ಯಾಜ್ಯಯ ಸಮುಚಿತಾನುವಾಕ್ಯಯ ಸಪ್ರವರ್ಗ್ಯ ವಿಭವೈರಭಿಷ್ಟವೈ ವಿಶ್ವವೇತ್ತುರನುಜೋತ್ರ ಹೋತ್ರತಾಂ ಪ್ರಾಪ್ಯ ದೈವತ ತತೀರತೋಷಯತ್. ಈ ಗುರುಪುತ್ರನಾದಂಥ ವಾಸುದೇವ ಅನ್ನೋನು ಒಂದು ಪಾತ್ರ ತಗೊಂಡ. ಆಚಾರ್ಯರ ತಮ್ಮ ಅನುಜ ಅಂದ್ರೆ ತಮ್ಮ, ವಿಶ್ವವೇತ್ತ ಅಂದ್ರೆ ಸರ್ವಜ್ಞರಾದಂತಹ ಆಚಾರ್ಯರ ಅನುಜ ಅಂದ್ರೆ ತಮ್ಮ, ಅವರು ಹೋತೃವಿನ ಸ್ಥಾನವನ್ನು ಸ್ವೀಕಾರ ಮಾಡಿದ್ರು. ಹೋತೃ ಅಂದ್ರೆ ಋಗ್ವೇದಕ್ಕೆ ಸಂಬಂಧಪಟ್ಟವನು, ಅಧ್ವರ್ಯು ಅಂದ್ರೆ ಯಜುರ್ವೇದಕ್ಕೆ ಸಂಬಂಧಪಟ್ಟವನು. ಹೀಗೆ ಆ ಆಚಾರ್ಯರ ತಮ್ಮ ಮತ್ತೆ ಆ ವ್ಯಕ್ತಿ ಇವರಿಬ್ಬರು ಕೂಡ ಸೇರಿ ಅಲ್ಲಿ ಯಜ್ಞವನ್ನು ಮಾಡಿದರು. ಪ್ರಾಪ್ಯ ದೈವತ ತತೀಹಿ ಅತೋಷಯತ್, ಎಲ್ಲ ದೇವತಾಗಣವನ್ನ ತಾರತಮ್ಯ ಸಮೇತವಾದಂಥ ಎಲ್ಲ ದೇವತಾಗಣಗಳಿಗೆ ಅವರು ತಕ್ಕದಾದಂಥ ಆಹುತಿಗಳನ್ನು ಹಾಕಿದರು. ಯಾವ ಯಜ್ಞ ಇದು ಅಂತ ನಿರ್ದಿಷ್ಟವಾಗಿಲ್ಲ, ಇದೊಂದು ಸೋಮಯಜ್ಞನೇ, ಸೋಮಯಾಗವೇ ಸರಿ ಅಂಥೇಳಿ ಅದನ್ನ ಲಕ್ಷಣಗಳನ್ನ ನೋಡಿದರೆ ವ್ಯಾಖ್ಯಾನಕಾರರು ಈಗಿನವರು ಕೂಡ ಅಭಿಪ್ರಾಯ ಪಡ್ತಾರೆ. ಆದರೆ ಯಾವ ಸೋಮಯಾಗ, ಉದ್ದೇಶ, ಅದರ ನಿರ್ದಿಷ್ಟ ಹೆಸರೇನು, ಅದು ಎಲ್ಲೂ ಕೂಡ ಕಂಡು ಬರೋದಿಲ್ಲ. ಹೀಗೆ ಎಲ್ಲ ದೇವತೆಗಳಿಗೂ ಕೂಡ ಆಹುತಿ ಹಾಕಿ ಆ ದೇವತೆಗಳನ್ನು ಅವರು ಸಂತೋಷಪಡಿಸಿದರು. ಈ ಯಜ್ಞಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿವರಣೆಗಳನ್ನು ಹೇಳೋದಿದೆ, ಯಾಜ್ಯ, ಅನುವಾಕ್ಯ ಇತ್ಯಾದಿ.
ಹೋತ, ಅಧ್ವರ್ಯು, ಉದ್ಗಾತ ಮತ್ತು ಬ್ರಹ್ಮನ ಬಗ್ಗೆ ಹಿಂದೆ ಸಾಕಷ್ಟು ಹೇಳಿದ್ದೆ. ಈಗ ಈ ಯಾಜ್ಯ, ಅನುವಾಕ್ಯ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಹೇಳಬೇಕಾಗಿದೆ. ಅದು ಇವತ್ತಿನ ಸಮಯ ಮುಗಿದಿರೋದ್ರಿಂದ ನಾಳೆ ಆ ವಿಷಯಗಳನ್ನು ಹೇಳ್ತೇನೆ. ಇವತ್ತು ಈ ಭಾಗ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ. ಇವತ್ತು ಈ ಪಂಚಾಂಗದ ಪ್ರಕಾರ ಧನ್ವಂತರಿ ಜಯಂತಿ ಮತ್ತೆ ಬಲರಾಮ ಜಯಂತಿ ಅಂತ ಕೂಡ ಇದೆ. ನಾಳೆ ವರಾಹ ಜಯಂತಿ. ಇವತ್ತಿನ ಈ ಭಾಗ ಏನಿದೆ ಅದು ಮುಖ್ಯ ಪ್ರಾಣನ ಅಂತರ್ಯಾಮಿಯಾಗಿರ್ತಕ್ಕಂತಹ ಧನ್ವಂತರಿ, ಆ ಧನ್ವಂತರಿ ರೂಪದ ಭಗವಂತನಿಗೆ ಅರ್ಪಿತ ಆಗಲಿ ಅನ್ನುವುದಕ್ಕೆ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.